ಯೋ ಗಾಯ್ಸ್, ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾವು ಒಂದು ಸ್ಕೂಲ್ ಬೇಸ್ಡ್ ಮೂವಿಯನ್ನೇ ನೋಡ್ತಿದೀವಿ. ಅದರಲ್ಲಿ ಈ ಸ್ಕೂಲ್ಗೆ ಹೊಸದಾಗಿ ಕ್ಲಾಸ್ ಅನ್ನ ತಗೊಳ್ಳೋದಕ್ಕಾಗಿ ಬರುವ ನಮ್ಮ ಹೀರೋವನ್ನ ನೋಡಿದ್ರೆ ಇದಕ್ಕೂ ಮುಂಚೆ ಆಲ್ರೆಡಿ ಅವರು ಆರ್ಮಿಯಲ್ಲಿ ಕೆಲಸ ಮಾಡಿದ್ದು, ಅದರಲ್ಲಿ ತುಂಬಾನೇ ಮಾರ್ಷಲ್ ಆರ್ಟ್ಸ್ ಅನ್ನೆಲ್ಲ ಕಲ್ತ್ಕೊಂಡಿರೋರು. ಸೊ ಅವರು ಯಾವ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಗಲಾಟೆ ಮಾಡುವಂತಹ ಹುಡುಗರಿಗೆ ಕ್ಲಾಸ್ ಅನ್ನ ತಗೊಂಡು ಅವ್ರಗಳನ್ನ ಉದ್ಧಾರ ಮಾಡಿದ್ರು ಅನ್ನೋದನ್ನ ನಮಗೆ ತುಂಬಾನೇ ಸೂಪರ್ ಆಗಿ ಸಖತ್ತಾಗಿ ಹೇಳಿರುವ ಮೂವಿನೇ ಬಿಗ್ ಬ್ರದರ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಇವರು ಆರ್ಮಿಯಲ್ಲಿ ತುಂಬಾ ವರ್ಷಗಳಾಗಿ ಕೆಲಸ ಮಾಡಿದ್ದು ರಿಟೈರ್ ಆದ ಮೇಲೆ ಇವಾಗ ಮತ್ತೆ ಅವರ ಸ್ವಂತ ಊರಾದ ಹಾಂಗ್ಕಾಂಗ್ ಗೆ ರಿಟರ್ನ್ ಬಂದಿದ್ದಾರೆ. ಸೊ ನಮ್ಮ ಹೀರೋಗೆ ಅವನ ಚಿಕ್ಕ ವಯಸ್ಸಿನಿಂದಾನೇ ಒಂದು ಒಳ್ಳೆ ಟೀಚರ್ ಆಗ್ಬೇಕು ಅಂತಾನೆ ಅವನಿಗೆ ಆಸೆ ಆಗಿದ್ದಿರುತ್ತೆ. ಆದ್ರಿಂದ ತಕ್ಷಣವೇ ಅವನು ಚಿಕ್ಕ ವಯಸ್ಸಿನಲ್ಲಿ ಓದಿದ ಸ್ಕೂಲ್ಗೆ ಬಂದು ನನಗೆ ಒಂದು ಟೀಚರ್ ಕೆಲಸ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಸ್ಕೂಲಿನ ಪ್ರಿನ್ಸಿಪಲ್, ಏನು ತಮ್ಮ ಅಸಾಲ್ಟ್ ಆಗಿ ಬಂದು ಟೀಚರ್ ಕೆಲಸ ಬೇಕು ಅಂತ ಕೇಳ್ತಿದ್ಯಾ ನೀನು? ಆದ್ರೆ ನಿನಗೆ ಯಾವುದೇ ರೀತಿಯ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಅಂತ ಪ್ರಿನ್ಸಿ ಕೇಳ್ಬೇಕಾದ್ರೆ ನಮ್ಮ ಹೀರೋವನ್ನ ನೋಡಿದ್ರೆ ಅವನು ಆಲ್ರೆಡಿ ಮಿಲಿಟರಿಯಲ್ಲಿ ಕೆಲಸ ಮಾಡಿದ್ದಾನೆ ಅಲ್ವಾ. ಆದ್ರಿಂದ ಅದರ ಮುಖಾಂತರ ಟೀಚರ್ ಕೆಲಸಕ್ಕಾಗಿ ಒಂದು ರೆಕಮೆಂಡೇಶನ್ ಲೆಟರ್ ಅನ್ನ ನಮ್ಮ ಹೀರೋ ತಗೊಂಡ್ ಬಂದಿರ್ತಾನೆ. ಅದನ್ನ ಪ್ರಿನ್ಸಿ ಕೈಗೆ ಕೊಡ್ಬೇಕಾದ್ರೆ ಅದನ್ನ ಓದಿ ನೋಡಿದ ಪ್ರಿನ್ಸಿಗೆ ಬೇರೆ ದಾರಿನೇ ಇಲ್ಲದೆ ನಮ್ಮ ಹೀರೋಗೆ ಒಂದು ಟೀಚರ್ ಕೆಲಸವನ್ನ ಹಾಕಿ ಕೊಡ್ತಾರೆ. ಅದು ಮಾತ್ರ ಇಲ್ಲ, ಈ ಸ್ಕೂಲಲ್ಲಿ ಓದುವ ಸ್ಟೂಡೆಂಟ್ಸ್ ಎಲ್ಲ ತುಂಬಾನೇ ಕೆಟ್ಟವರು, ತುಂಬಾನೇ ವರ್ಸ್ಟ್ ಫೆಲೋಸ್, ತುಂಬಾನೇ ಗಲಾಟೆಗಳನ್ನ ಮಾಡ್ತಾರೆ, ಏನಕ್ಕೂ ನೀವು ಹುಷಾರಾಗಿರಿ ಅಂತ ನಮ್ಮ ಹೀರೋಗೆ ಒಂದು ಅಡ್ವೈಸ್ ಅನ್ನು ಮಾಡಿ ಕಳಿಸ್ತಾರೆ ಪ್ರಿನ್ಸಿ. ಸೊ ಕಟ್ ಮಾಡಿದ್ರೆ ನಮ್ಮ ಹೀರೋ ನೆಕ್ಸ್ಟ್ ದಿನ ಫಸ್ಟ್ ಡೇ ಅವನ ಕ್ಲಾಸಿಗೆ ಬರ್ತಾನೆ. ಆ ಕ್ಲಾಸ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಬಗ್ಗೆ ಕೇರೆ ಮಾಡದೆ ಒಬ್ಬೊಬ್ರು ಸ್ಟೂಡೆಂಟ್ಸ್ ಒಂದೊಂದ್ ತರ ಅವತಾರದಲ್ಲಿ ಆಡ್ತಿರ್ತಾರೆ. ಒಬ್ಬ ಸ್ಟೂಡೆಂಟ್ ಅನ್ನ ನೋಡಿದ್ರೆ ಫಸ್ಟ್ ಪೀರಿಯಡ್ ಅಲ್ಲಿ ಚೆನ್ನಾಗಿ ಗೊರಕೆ ಹೊಡೆದು ನಿದ್ದೆ ಮಾಡ್ತಿರ್ತಾನೆ. ಇನ್ನೊಬ್ಬ ಸ್ಟೂಡೆಂಟ್ ಅನ್ನ ನೋಡಿದ್ರೆ ಚೆನ್ನಾಗಿ ಹಾಡು ಹೇಳ್ಕೊಂಡು ಕೂತಿರ್ತಾನೆ. ಇನ್ನೊಬ್ಬ ಹುಡುಗನನ್ನ ನೋಡಿದ್ರೆ ಕ್ಲಾಸ್ ರೂಮಿಗೆ ಮೊಬೈಲ್ ಫೋನ್ ಅನ್ನು ತಂದು ಗೇಮ್ ಅನ್ನು ಆಟಾಡ್ಕೊಂಡು ಕೂತಿರ್ತಾನೆ. ಇದರಲ್ಲಿ ಇನ್ನವೇ ಹೈಲೈಟ್ ಏನು ಅಂದ್ರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಕ್ಲಾಸ್ ಒಳಗಡೆನೆ ಕಿಚನ್ ಸ್ಟವ್ ಅನ್ನು ತಂದಿಟ್ಟು ಅಡಿಗೆಯನ್ನೇ ಮಾಡ್ತಿರ್ತಾರೆ. ಇವನ್ನೆಲ್ಲ ನೋಡಿ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾನೆ. ಏನು ಕ್ಲಾಸ್ ಇದು, ಕ್ಲಾಸ್ ರೂಮ್ ಅಲ್ಲಿ ಅಡಿಗೆಯನ್ನೆಲ್ಲ ಮಾಡ್ತಿದಾರಲ್ಲ, ಇದೇನು ಕ್ಲಾಸ್ ರೂಮ್ ಅಂತ ಅನ್ಕೊಂಡಿದೀರಾ ಇಲ್ಲ ನಿಮ್ಮ ಮನೆ ಅಂತ ಅನ್ಕೊಂಡಿದೀರಾ ಅಂತ ಜೋರಾಗಿ ಕಿರ್ಚ್ತಾನೆ. ಆದ್ರೆ ಒಬ್ಬ ಸ್ಟೂಡೆಂಟ್ ಕೂಡ ನಮ್ಮ ಹೀರೋ ಹೇಳ್ತಿರುವ ಮಾತನ್ನ ಕಿವಿ ಕೊಟ್ಟು ಕೂಡ ಕೇಳ್ತಿಲ್ಲ, ಒಂದು ಚೂರು ರೆಸ್ಪೆಕ್ಟೇ ಇಲ್ಲ. ಅದಕ್ಕೆ ನಮ್ಮ ಹೀರೋ ಸರಿ ಆಯ್ತು, ಇವ್ರಗಳ ದಾರಿಯಲ್ಲೇ ಹೋಗಿ ಇವ್ರಗಳನ್ನ ಸರಿ ಮಾಡ್ಬೇಕು ಅಂತ ಅನ್ಕೊಂಡು ಅಡುಗೆ ಮಾಡ್ತಾ ಇರುವ ಸ್ಟೂಡೆಂಟ್ಸ್ ಹತ್ರ ಬಂದು ತುಂಬಾ ಮಸಾಲಾ ಪೌಡರ್ ಗಳನ್ನ ಆಡ್ ಮಾಡಬೇಡಿ, ಆವಾಗ ಟೇಸ್ಟ್ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಂತರ ಕ್ಲಾಸ್ ರೂಮ್ ಅಲ್ಲಿ ಒಬ್ಬ ಹುಡುಗ ಹಾಡನ್ನ ಹೇಳ್ಕೊಂಡು ಕೂತಿರ್ತಾನೆ ಅಲ್ಲ, ಅವನ ಹೆಸರು ಕ್ಯಾಬಿ. ಆ ಹುಡುಗನ ಗಿಟಾರು ಸ್ವಲ್ಪ ರಿಪೇರ್ ಆಗಿದೆ ಅನ್ಸುತ್ತೆ. ಸೊ ಅದನ್ನು ನಮ್ಮ ಹೀರೋನೇ ರೆಡಿ ಮಾಡಿ ಕೊಟ್ಬಿಟ್ಟು ನಂತರ ಆ ಕ್ಲಾಸ್ ರೂಮ್ ಅಲ್ಲಿ ಕೂತು ಗೇಮ್ ಅನ್ನ ಆಟ ಆಡ್ತಿದ್ದಲ್ಲ ಒಬ್ಬ ಹುಡುಗ, ಅವನ ಹತ್ರ ಬಂದು, ಲೋ ತಮ್ಮ, ಇಷ್ಟು ಪಕ್ಕದಲ್ಲಿ ಡಿಸ್ಪ್ಲೇ ನ ಇಟ್ಟು ಗೇಮ್ ಎಲ್ಲ ಆಟ ಆಡ್ಬೇಡ ಕಣಪ್ಪ, ಜಾಸ್ತಿ ರೇಡಿಯೇಷನ್ ಇಂದ ಬೇಗನೆ ಕಣ್ಣು ಕಾಣದೇ ಇರೋ ರೀತಿ ಆಗ್ಬಿಡುತ್ತೆ ಅಂತ ಅಡ್ವೈಸ್ ಅನ್ನ ಮಾಡ್ಬಿಟ್ಟು ನಂತರ ಎಲ್ಲ ಸ್ಟೂಡೆಂಟ್ಸ್ ಮುಂದೆ ಬಂದು ನಿಂತು ಇಂಟ್ರೋವನ್ನ ಕೊಡ್ತಾರೆ. ಆವಾಗ ಸ್ಟೂಡೆಂಟ್ಸ್ ಲೀಸನ್ ಮಾಡಿ ಎಲ್ಲರೂ ಅವರವರ ಪ್ಲೇಸ್ ಅಲ್ಲಿ ಬಂದು ಕೂತ್ಕೋತಾರೆ. ಸೊ ಹೀರೋ ಹುಡುಗರ ಹತ್ರ ಅವರ ಬಗ್ಗೆ ಇಂಟ್ರೋ ಕೊಟ್ಕೊಂಡು ಅಂದ್ರೆ ಬೋರ್ಡ್ ಅಲ್ಲಿ ಅವರ ಹೆಸರನ್ನ ಬರ್ದಿಟ್ಟು ಅವರ ಮೊಬೈಲ್ ನಂಬರ್ ಅನ್ನು ಬರ್ದಿರ್ತಾರೆ. ಅದರಲ್ಲೂ ನಮ್ಮ ಹೀರೋ ಅವರ ಹ್ಯಾಂಡ್ ರೈಟಿಂಗ್ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿರುತ್ತೆ. ಸೊ ಅದನ್ನ ನೋಡಿ ಎಲ್ಲ ಸ್ಟೂಡೆಂಟ್ಸ್ ಜೋರಾಗಿ ನಗಾಡ್ತಿರ್ತಾರೆ. ಅದರಲ್ಲೂ ಆವಾಗ್ಲೇನೆ ತಕ್ಷಣವೇ ಒಬ್ಬ ಹುಡುಗ ಫೋನ್ ನಂಬರ್ಗೆ ಕಾಲ್ ಅನ್ನ ಮಾಡಿ, ಯಾವಾಗ ಸರ್ ನೀವು ಕ್ಲಾಸ್ ಅನ್ನ ಬಿಟ್ಟು ಹೊರಗಡೆ ಹೋಗ್ತೀರಾ ಅಂತ ಕಿಂಡಲ್ ಮಾಡಿ ನಗಾಡ್ತಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಅವರವರ ಕೆಲಸವನ್ನ ಮಾಡೋದಕ್ಕೆ ಶುರು ಹಚ್ಕೋತಾರೆ. ಇದನ್ನು ನೋಡಿದ ನಮ್ಮ ಹೀರೋ, ಸರಿ ಆಯ್ತು, ನಮ್ಮ ಟೆಕ್ನಿಕ್ ನಾವು ಯೂಸ್ ಮಾಡೋಣ ಅಂತ ಒಂದು ರಬ್ಬರ್ ಬ್ಯಾಂಡ್ ಅಲ್ಲಿ ಚಾಕ್ ಪೀಸ್ ಅನ್ನ ಇಟ್ಟು ಆ ಕ್ಲಾಸ್ ರೂಮ್ ಅಲ್ಲಿ ಇರ್ತಾ ಇರುವ ಫೈರ್ ಅಲಾರ್ಮ್ ಗೆ ಕರೆಕ್ಟ್ ಆಗಿ ಹೊಡಿತಾನೆ. ಇದರಿಂದ ಆ ಕ್ಲಾಸ್ ರೂಮ್ ಅಲ್ಲಿ ನೀರು ಬೀಳುತ್ತೆ, ಎಲ್ಲ ಸ್ಟೂಡೆಂಟ್ಸ್ ಒದ್ದೆ ಆಗ್ಬಿಡ್ತಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ಒಂದು ಅಂಬ್ರೆಲಾವನ್ನ ಯೂಸ್ ಮಾಡಿ ಎಸ್ಕೇಪ್ ಆಗ್ಬಿಡ್ತಾನೆ. ಇವಾಗ ಕ್ಲಾಸ್ ಅಲ್ಲಿ ಇರುವ ಎಲ್ಲ ಸ್ಟೂಡೆಂಟ್ಸ್ ಅವರ ಫೋಕಸ್ ನಮ್ಮ ಹೀರೋ ಮೇಲೇನೆ ಇರುತ್ತೆ. ಆವಾಗ ನಮ್ಮ ಹೀರೋ ವೆಲ್ಕಮ್ ಟು ಮೈ ಕ್ಲಾಸ್ ಅಂತ ಮಾಸ್ ಆಗಿ ಹೇಳ್ತಾರೆ. ಹಾಗೆ ಸೀನ್ ಕಟ್ ಆಗುತ್ತೆ. ಆಮೇಲೆ ಕ್ಲಾಸ್ ಮುಗ್ದಾದ ಮೇಲೆ ಒಂದು 5 ವರ್ಷಾಗಿ ಓದುವ ಸ್ಟೂಡೆಂಟ್ಸ್ ಒಟ್ಟಿಗೆ ಸೇರಿ ಆ ಸ್ಕೂಲ್ ಅಲ್ಲಿ ಇರ್ತಾ ಇರುವ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಸಿಗರೇಟ್ ಅನ್ನ ಸ್ಮೋಕ್ ಮಾಡ್ತಿರ್ತಾರೆ. ಈ 5 ಸ್ಟೂಡೆಂಟ್ಸ್ ನಮ್ಮ ಹೀರೋನ ಕ್ಲಾಸ್ ಅನ್ನ ಸೇರಿದವ್ರೆ. ಅದರಲ್ಲೂ ಒಬ್ಬ ಹುಡುಗನನ್ನ ಪರ್ಟಿಕ್ಯುಲರ್ ಆಗಿ ನಮಗೆ ತೋರಿಸ್ತಾರೆ. ಆ ಹುಡುಗನ ಹೆಸರು ಜಾಕು ಎ ಗ್ರೇಡ್ ಅನ್ನ ಓದುವ ಒಬ್ಬಳು ಹುಡುಗಿಯನ್ನ ತುಂಬಾ ದಿನದಿಂದಾನೆ ಒನ್ ಸೈಡ್ ಆಗಿ ಲವ್ ಮಾಡ್ತಿದ್ದಾನೆ. ಸೊ ಆ ಹುಡುಗಿಯ ಫೋಟೋವನ್ನ ಅವನ ಮೊಬೈಲ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಆವಾಗ ಗ್ಯಾಬಿ ಹುಡುಗ ಅವನ ಹತ್ರದಿಂದ ಮೊಬೈಲ್ ಅನ್ನು ಕಿತ್ಕೊಂಡು ನಮ್ಮ ಜಾಕ್ ಅವನ ಕ್ರಶ್ ಹುಡುಗಿಯ ಫೋಟೋವನ್ನ ಎಲ್ಲರಿಗೂ ತೋರಿಸ್ಬಿಡ್ತಾನೆ. ಆ ಸಮಯದಲ್ಲಿ ಆ ಸ್ಪೋರ್ಟ್ಸ್ ರೂಮ್ ಒಳಗಡೆ ಈ ಬಾಸ್ಕೆಟ್ ಬಾಲ್ ಆಟವನ್ನ ಆಡುವ ಸಾವುಕಾರ ಹುಡುಗರೆಲ್ಲ ಒಳಗಡೆ ಬರ್ತಾರೆ. ಅದರಲ್ಲೂ ಆ ಬಾಸ್ಕೆಟ್ ಬಾಲ್ ಟೀಮಿನ ಲೀಡರ್ ಒಬ್ಬ ಇರ್ತಾನೆ. ಆ ಹುಡುಗ ನಮ್ಮ ಜಾಕ್ ಅನ್ನು ನೋಡಿ, ಈ ಜಾಗಕ್ಕೆಲ್ಲ ನೀವು ಬರಬಾರ್ದು, ಏನಕ್ಕಾಗಿ ಬಂದಿದ್ದೀರಾ? ಸಾವುಕಾರ ಹುಡುಗರು ಮಾತ್ರವೇ ಈ ರೂಮ್ ಒಳಗಡೆ ಬರಬೇಕು, ಇಲ್ವಾ ಬಾಸ್ಕೆಟ್ ಬಾಲ್ ಆಟವನ್ನ ಆಡೋದಕ್ಕೆ ಗೊತ್ತಿರೋರು ಮಾತ್ರವೇ ಬರಬೇಕು, ನಿನ್ನಂತಹ ಬಡವ ಹುಡುಗರೆಲ್ಲ ಪೂವರ್ ಫೆಲೋಸ್ ಎಲ್ಲ ಇಲ್ಲಿಗೆ ಬರಬಾರ್ದು ಅಂತ ತುಂಬಾನೇ ಮಾತಾಡಿ ನಮ್ಮ ಹುಡುಗರನ್ನ ಅವಮಾನ ಮಾಡಿ ಅಲ್ಲಿಂದ ಹೊರಗಡೆನೆ ಕಳಿಸ್ಬಿಡ್ತಾನೆ. ಅದರ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಆ ಬಾಸ್ಕೆಟ್ ಬಾಲ್ ಟೀಮ್ ಹುಡುಗರೆಲ್ಲ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆವಾಗ ನಮ್ಮ 5 ಹುಡುಗರು ಇರ್ತಿದ್ದಾರೆ ಅಲ್ವಾ, ಅವರಿಗೂ ಒಂದು ಜಾಗದಲ್ಲಿ ನಿಂತು ಇವ್ರುಗಳನ್ನ ನೋಡ್ತಿರ್ತಾರೆ. ಆವಾಗ ನಮ್ಮ ಜಾಕು ಏನನ್ನ ಮಾಡ್ತಾನೆ ಅಂದ್ರೆ, ನನಗೇನೆ ನೀನು ಅವಮಾನ ಮಾಡ್ತೀಯಾ ಅಂತ ಅವನು ಕುಡಿತಾ ಇದ್ದ ಜ್ಯೂಸ್ ಬಾಟಲ್ ಅನ್ನ ಆ ಲೀಡರ್ ಹುಡುಗನ ಕಡೆಗೆ ರೋಲ್ ಮಾಡಿ ಬಿಡ್ತಾನೆ. ಆದ್ರಿಂದ ಆ ಬಾಟಲ್ ಮೇಲೆ ಕಾಲನ್ನ
ಅನ್ನ ಇಟ್ಟು ಹಾಗೆ ಸ್ಲಿಪ್ ಆಗಿ ಆ ಕ್ಯಾಪ್ಟನ್ ಹುಡುಗನು ದುಪ್ ಅಂತ ಕೆಳಗಡೆ ಬೀಳ್ತಾನೆ. ಇದನ್ನ ನೋಡಿ ನಮ್ಮ 5 ಹುಡುಗರು ಜೋರಾಗಿ ನಗಾಡ್ತಾರೆ. ಆವಾಗ ಬ್ಯಾಸ್ಕೆಟ್ ಬಾಲ್ ಗ್ರೌಂಡ್ ಅಲ್ಲಿ ಇನ್ಚಾರ್ಜ್ ಆಗಿ ಆ ಸ್ಕೂಲಿನ ಇಂಗ್ಲಿಷ್ ಟೀಚರ್ ಅವರೇ ಇರ್ತಾರೆ. ಅವರು ನಮ್ಮ ಸ್ಟೂಡೆಂಟ್ಸ್ 5 ಜನರನ್ನು ನೋಡಿ ಜೋರಾಗಿ ಬೈದು ಸುಮ್ನೆ ಮರ್ಯಾದೆಯಿಂದ ಅಪಾಲಜಿ ಲೆಟರ್ ಅನ್ನ ಬರ್ದ್ಕೊಡಿ ಅಂತ ಹೇಳಿ ತುಂಬಾನೇ ಬೈತಿರ್ತಾರೆ. ಆದ್ರೆ ನಮ್ಮ ಹುಡುಗರು ಆ ಇಂಗ್ಲಿಷ್ ಟೀಚರ್ ಗೆನೆ ಏಮರ್ಸ್ಬಿಟ್ಟು ಇನ್ನೊಂದು ಕಡೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಂದು ಕಡೆ ಆ ಸ್ಕೂಲ್ ಅಲ್ಲಿ ಒಂದು ಬೋರ್ಡ್ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಯಾಕೆ ಇಷ್ಟೊಂದು ಮಾರ್ಕ್ಸ್ ಅನ್ನ ಕಡಿಮೆ ತಗೊಂಡಿದ್ದಾರೆ, ಹೀಗೇನೆ ಕಂಟಿನ್ಯೂ ಆಯ್ತು ಅಂದ್ರೆ ಈ ಸ್ಕೂಲ್ ಅನ್ನ ಇಟ್ಟು ರನ್ ಮಾಡಿ ಯಾವುದೇ ರೀತಿಯ ಪ್ರಯೋಜನವೂ ಇಲ್ಲ. ಆದ್ರಿಂದ ಈ ವರ್ಷದಿಂದಾನೇ ಈ ಸ್ಕೂಲ್ಗೆ ಸಿಗ್ಬೇಕಾಗಿರುವ ಫಂಡ್ ಇಂದ 20% ಅನ್ನ ನಾವು ಕಟ್ ಮಾಡ್ತೀವಿ ಅಂತ ಬೋರ್ಡ್ ಮೆಂಬರ್ಸ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣವೇ ಪ್ರಿನ್ಸಿಪಲ್ಗೆ ತುಂಬಾನೇ ಶಾಕ್ ಆಗಿ ಮನ್ಸೊಳಗಡೆ ಬೇಜಾರಾಗಿ ಅಳ್ತಿರ್ತಾರೆ. ಅದರ ನಂತರ ಸ್ಕೂಲಿನ ಬೋರ್ಡ್ ಮೆಂಬರ್ಸ್ ಎಲ್ಲ ಸ್ಕೂಲ್ ಯಾವ ಕಂಡೀಷನ್ ಅಲ್ಲಿ ಇರ್ತಾ ಇದೆ ಅನ್ನೋದನ್ನ ಸುತ್ತಮುತ್ತ ನೋಡೋದಕ್ಕಾಗಿ ಹೋಗ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಹೀರೋ ಅವನ ಕ್ಲಾಸ್ಗೆ ಟೈಮ್ ಆಯ್ತು ಅಂತ ಬರ್ತಿರ್ತಾನೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಕ್ಲಾಸ್ ರೂಮ್ ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಅವನ ತಲೆ ಮೇಲೇನೆ ನೀರು ಬೀಳೋ ರೀತಿ ಈ ಬಕೆಟ್ ಅನ್ನೆಲ್ಲ ಟ್ರಾಪ್ ರೀತಿ ಸೆಟ್ ಮಾಡಿಟ್ಟಿರ್ತಾರೆ. ಅದು ಮಾತ್ರ ಇಲ್ಲ, ಇದನ್ನೆಲ್ಲ ಮತ್ತೆ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಅವರವರ ಮೊಬೈಲ್ ಗಳಲ್ಲಿ ವಿಡಿಯೋಗಳನ್ನು ಮಾಡ್ಕೋತಾರೆ. ನಮ್ಮ ಹೀರೋನು ಅದೇ ತರ ಕರೆಕ್ಟ್ ಆಗಿ ಡೋರ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಆ ಬಕೆಟ್ ನೀರುವೆ ಸರಿಯಾಗಿ ನಮ್ಮ ಹೀರೋನ ತಲೆ ಮೇಲೇನೆ ಸುರಿಯೋದಕ್ಕೆ ಬರುತ್ತೆ. ಆದ್ರೆ ನಮ್ಮ ಹೀರೋ ಫಟ್ ಅಂತ ಅದನ್ನ ಸೆನ್ಸ್ ಮಾಡಿ ಬಕೆಟ್ ಅನ್ನ ತಳ್ಬಿಡ್ತಾನೆ. ಅದು ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬಂದು ನಮ್ಮ ಜಾಕ್ ಅವನ ಮೇಲೇನೆ ಬಿದ್ದ್ಬಿಡುತ್ತೆ. ಸೊ ನಮ್ಮ ಹೀರೋ ಇವಾಗ ಮಾಡಿದನ್ನ ನೋಡಿ ಎಲ್ಲ ಸ್ಟೂಡೆಂಟ್ಸ್ ಶಾಕ್ ಆಗ್ಬಿಡ್ತಾರೆ. ಏನಿದೆ ಈ ಸರ್ ಸೂಪರ್ ಹೀರೋ ರೀತಿ ಇಷ್ಟೊಂದು ಫಾಸ್ಟ್ ಆಗಿರ್ತಿದಾರಲ್ಲ ಅಂತ ಅನ್ಕೊಂಡೆ ನೋಡ್ತಿರ್ಬೇಕಾದ್ರೆ ಆವಾಗ ಈ ಜಾಕ್ ಹತ್ರ ಸಿಗರೇಟ್ ಇರ್ತಾ ಇರೋದನ್ನ ನಮ್ಮ ಹೀರೋ ನೋಡ್ಬಿಡ್ತಾನೆ. ಈ ವಯಸ್ಸಿನಲ್ಲಿ ಇದೆಲ್ಲ ನಿನಗೆ ಬೇಕಾಗಿಲ್ಲ ಕಣಪ್ಪ, ಅದನ್ನ ನನ್ನ ಕೈಗೆ ಕೊಡು ಅಂತ ಹೇಳ್ಬೇಕಾದ್ರೆ ನಮ್ಮ ಜಾಕ್ವೇ ಅವನ ಹತ್ರ ಇರ್ತಾ ಇರುವ ಎಲ್ಲಾ ಸಿಗರೇಟ್ಸ್ ಅನ್ನು ನಮ್ಮ ಹೀರೋ ಕೈಗೆ ಕೊಡ್ತಾನೆ. ನಂತರ ನಮ್ಮ ಹೀರೋ ಆ ಗ್ಯಾಬಿ ಹತ್ರ ಈ ಸಿಗರೇಟ್ ಒಳಗಡೆ ಇರ್ತಾ ಇರುವ 3 ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೀನು ಹೇಳ್ಬಿಟ್ರೆ ಇವತ್ತು ನೀನು ನನ್ನ ಕ್ಲಾಸಿಗೆ ಬಂಕ್ ಹಾಕೋಬಹುದು, ನೀನು ಜಾಲಿಯಾಗಿ ಹೊರಗಡೆ ಹೋಗಿ ಎಂಜಾಯ್ ಮಾಡಬಹುದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಗ್ಯಾಬಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಅದೇ ತರ ತಕ್ಷಣವೇ ಎಲ್ಲವನ್ನು ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಅಷ್ಟೇ ಹಾಗೆ ಹಾಡನ್ನ ಹೇಳ್ಕೊಂಡು ಜಾಲಿಯಾಗಿ ಕ್ಲಾಸ್ ಅನ್ನ ಬಿಟ್ಟು ಹೊರಗಡೆ ಹೋಗ್ತಾನೆ. ಆವಾಗ ಮಿಕ್ಕಿರುವ ಸ್ಟೂಡೆಂಟ್ಸ್ ಅನ್ನು ನೋಡ್ಬೇಕಾದ್ರೆ ನಮ್ಮ ಹೀರೋವನ್ನ ಕರೆದು ಸರ್ ನಮಗೂ ಬೇರೆ ಏನಾದ್ರೂ ಕ್ವಶನ್ಸ್ ಅನ್ನ ಕೇಳಿ ನಾವೇ ಆನ್ಸರ್ ಅನ್ನ ಮಾಡ್ತೀವಿ ಅಂತ ಅವರವರ ಡೆಸ್ಕ್ ಅನ್ನ ಹಾಕಿ ಬಡಿತಿರ್ತಾರೆ. ಸೊ ನಮ್ಮ ಹೀರೋನು ಎಲ್ಲ ಸ್ಟೂಡೆಂಟ್ಸ್ ಅನ್ನು ಸಮಾಧಾನ ಮಾಡಿಬಿಟ್ಟು ನಂತರ ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಕೈಗೂ ಒಂದೊಂದು ಸಿಗರೇಟ್ ಅನ್ನ ಕೊಟ್ಟು ಈ ಸಿಗರೇಟ್ ಅಲ್ಲಿ ನಿಮಗೆ ಏನು ಕಾಣ್ತಿದೆ ಅಂತ ಕೇಳ್ಬಿಟ್ಟು ಆ ಕ್ಲಾಸ್ ರೂಮ್ ಬೋರ್ಡ್ ಅಲ್ಲಿ ಆ ಸಿಗರೇಟ್ ಅನ್ನು ಡ್ರಾ ಮಾಡಿ ಇಟ್ಬಿಟ್ಟು ಈ ಸಿಗರೇಟ್ ಅನ್ನು ಸ್ಮೋಕ್ ಮಾಡಿದ್ರೆ ಲಂಗ್ಸ್ ಏನಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಸೈಡ್ ಎಫೆಕ್ಟ್ಸ್ ಎಲ್ಲ ಏನ್ ಇರ್ತಿದೆ, ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸ್ಟೂಡೆಂಟ್ಸ್ ಗೆ ಹೇಳ್ಕೊಡ್ತಾರೆ. ಸೊ ಅಲ್ಲಿಯವರೆಗೂ ಯಾವುದೇ ಕ್ಲಾಸ್ ಅನ್ನು ಸರಿಯಾಗಿ ಕಿವಿ ಕೊಟ್ಟು ಗಮನಿಸದೇ ಇದ್ದಿದ್ದ ಸ್ಟೂಡೆಂಟ್ಸ್ ಎಲ್ಲರೂ ಇವಾಗ ನಮ್ಮ ಹೀರೋ ಮಾಡುವ ಕ್ಲಾಸ್ ಅನ್ನ ಹೀರೋ ಹೇಳ್ಕೊಡುವ ವಿಷಯವನ್ನ ಎಲ್ಲವನ್ನು ಕರೆಕ್ಟ್ ಆಗಿ ಗಮನಿಸಿ ನೋಡ್ತಿರ್ತಾರೆ, ಕೇಳಿಸ್ಕೊತಾರೆ. ಹಾಗೆ ಕಟ್ ಮಾಡಿದ್ರೆ ಆ ಕ್ಲಾಸ್ ಮುಗಿಯುತ್ತೆ, ಬೆಲ್ ಹೊಡೆದು ಬಿಡ್ತಾರೆ. ನಂತರ ಆ ಸ್ಕೂಲಿನ ಕ್ಯಾಂಟೀನ್ ಅಲ್ಲಿ ಆ ಬ್ಯಾಸ್ಕೆಟ್ ಬಾಲ್ ಲೀಡರ್ ಹುಡುಗ ಅವನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಕೂತು ಊಟ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ನಮ್ಮ ಜಾಕ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರೂ ಕೂತು ಊಟ ಮಾಡ್ತಿರ್ತಾರೆ. ಆವಾಗ ನಮ್ಮ ಜಾಕ್ ಅವನ ಫ್ರೆಂಡ್ ಫುಡ್ ಅನ್ನ ತಗೊಂಡು ನಡೆದು ಹೋಗ್ತಿರ್ಬೇಕಾದ್ರೆ ಅವನ ಕಾಲನ್ನ ಬ್ಯಾಸ್ಕೆಟ್ ಬಾಲ್ ಲೀಡರ್ ಹುಡುಗ ತಗಲಿಸ್ಬಿಡ್ತಾನೆ. ಆದ್ರಿಂದ ಹುಡುಗ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾನೆ. ಇದರಿಂದ ನಮ್ಮ ಜಾಕ್ ಮತ್ತೆ ಆ ಬ್ಯಾಸ್ಕೆಟ್ ಬಾಲ್ ಟೀಮ್ ಲೀಡರ್ ಹುಡುಗನ ಮಧ್ಯದಲ್ಲಿ ಜೋರಾಗಿ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಅದು ಹೋಗ್ತಾ ದೊಡ್ಡ ಗಲಾಟಿನೇ ಆಗುತ್ತೆ. ಎರಡು ಗ್ರೂಪ್ ಒಬ್ಬರಿಗೊಬ್ಬರು ಭರ್ಜರಿ ಫೈಟ್ ಅನ್ನ ಮಾಡ್ಕೋತಾರೆ. ಊಟವನ್ನೆಲ್ಲ ತೆಗೆದು ಬಿಸಾಕುತ್ತಿರ್ತಾರೆ. ಆ ಕ್ಯಾಂಟೀನ್ ಅಲ್ಲಿ ಇರ್ತಾ ಇರುವ ಟೇಬಲ್ಸ್ ಎಲ್ಲವನ್ನು ಹೊಡೆದು ಧ್ವಂಸ ಮಾಡ್ತಾರೆ. ಅಷ್ಟೇ ಕ್ಯಾಂಟೀನ್ ಅನ್ನು ಹೊಡೆದು ನಾಶ ಮಾಡ್ಬಿಟ್ರು ಹುಡುಗರು. ಈ ವಿಷಯ ಪ್ರಿನ್ಸಿಪಲ್ ಅವರ ಕಿವಿಗೆ ಹೋಗುತ್ತೆ. ಅಷ್ಟೇ ಪ್ರಿನ್ಸಿ ನಮ್ಮ ಹೀರೋವನ್ನ ಕರೆದು ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ 5 ಜನರೇನೆ ಕ್ಯಾಂಟೀನ್ ಅಲ್ಲಿ ಜೋರಾಗಿ ಗಲಾಟೆ ಮಾಡ್ತಿರೋದು, ಸೊ ಅವರುಗಳನ್ನು ಸ್ವಲ್ಪ ದಿನಕ್ಕೆ ನಾನು ಸಸ್ಪೆಂಡ್ ಅನ್ನ ಮಾಡ್ತೀನಿ ಅಂತ ಅದು ಇದು ಅಂತ ಹೇಳಿ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಜೋರಾಗಿ ಬೈತಾರೆ ಪ್ರಿನ್ಸಿ. ಸೊ ನಮ್ಮ ಹೀರೋನು ಬೇಗನೆ ಕ್ಯಾಂಟೀನ್ ಗೆ ಬಂದು ಅಲ್ಲಿ ನಡೀತಾ ಇರುವ ಜಗಳವನ್ನ ತಡೆದು ನಿಲ್ಸಿ ನಮ್ಮ ಜಾಕ್ ಹುಡುಗನನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಜಾಕ್ ಏನಂತ ಹೇಳ್ತಾನಂದ್ರೆ ಈ ಸ್ಕೂಲ್ ಒಂದು ಚೂರು ಸರಿನೇ ಇಲ್ಲ, ಇಲ್ಲಿ ಓದ್ತಾ ಇರುವ ಸಾವುಕಾರ ಹುಡುಗರು ಏನೇ ಮಾಡಿದ್ರು ಅವ್ರಗಳನ್ನ ಏನನ್ನು ಕೇಳೋದೇ ಇಲ್ಲ, ಅವ್ರಗಳಿಗೆ ಪನಿಷ್ಮೆಂಟ್ ಅನ್ನ ಕೊಡೋದೇ ಇಲ್ಲ, ನಮ್ಮಂತಹ ಸ್ಟೂಡೆಂಟ್ಸ್ ಅನ್ನ ಮಾತ್ರವೇ ಹಿಡಿದು ತುಂಬಾನೇ ಪನಿಷ್ಮೆಂಟ್ಸ್ ಅನ್ನ ಕೊಡ್ತಾರೆ ಅಂತ ಅದು ಇದು ಅಂತ ಈ ಸ್ಕೂಲ್ ಅಲ್ಲಿ ನಡೀತಿರುವ ತಪ್ಪು ಎಲ್ಲವನ್ನು ನಮ್ಮ ಹೀರೋ ಹತ್ರ ಹೇಳಿ ಪೇಚಾಡ್ತಿರ್ತಾನೆ ಹುಡುಗ. ಅದರ ನಂತರ ನಮ್ಮ ಹೀರೋ ಜಾಕ್ ಅನ್ನ ಹೇಗೋ ಸಮಾಧಾನ ಮಾಡಿ ಅಲ್ಲಿಂದ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಕಳಿಸ್ಕೊಡ್ತಾರೆ. ಅದರ ನಂತರ ನಮ್ಮ ಹೀರೋ ಸ್ಕೂಲ್ ಮುಗ್ದಾದ ಮೇಲೆ ನಮ್ಮ ಜಾಕ್ ಅವನ ಗ್ರೂಪ್ 5 ಮೆಂಬರ್ಸ್ ಗಳ ಫೈಲ್ಸ್ ಅನ್ನು ತಗೊಂಡು ಚೆಕ್ ಮಾಡಿ ನೋಡ್ತಾನೆ. ಒಬ್ಬೊಬ್ಬ ಹುಡುಗರು ಏನನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಿರ್ತಾನೆ. ಆ ಗ್ಯಾಂಗ್ ಅಲ್ಲಿ ಫಸ್ಟ್ ಇರ್ತಾ ಇರುವ ಸ್ಟೂಡೆಂಟಿನ ಹೆಸರು ಕ್ಯಾಬಿ. ಇವನು ಪಾಕಿಸ್ತಾನ ನಾಡನ್ನು ಸೇರಿದ ಹುಡುಗ ಅನ್ಸುತ್ತೆ. ಸೊ ಕ್ಯಾಬಿಯನ್ನ ಅವನ ಪಕ್ಕದ ಮನೆಯನ್ನು ಸೇರಿದವರು ಎಲ್ಲರೂ ಒಂದ್ ರೀತಿ ಹುಡುಗನನ್ನ ವಿಚಿತ್ರವಾಗಿ ಡಿಫರೆಂಟ್ ಆಗಿ ನೋಡ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಕ್ಯಾಬಿ ಅವಾಗ ಸಣ್ಣ ಪುಟ್ಟ ಕಳ್ತನವನ್ನ ಮಾಡ್ತಿರ್ತಾನೆ, ಯಾರಾದ್ರೂ ವಸ್ತುಗಳನ್ನ ಕದ್ಕೊತಿರ್ತಾನೆ. ಆದ್ರಿಂದ ಅವಾಗ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದು ಬರ್ತಿರ್ತಾನೆ ಹುಡುಗ. ಇದ್ರೂ ಈ ಕ್ಯಾಬಿಗೆ ಒಂದು ದೊಡ್ಡ ಆಸೆ ಇರ್ತಿದೆ. ಅದು ಏನು ಅಂದ್ರೆ ಒಂದು ದೊಡ್ಡ ಫೇಮಸ್ ಸಿಂಗರ್ ಆಗ್ಬೇಕು ಅನ್ನೋದೇ. ಅದರ ನಂತರ ಆ ಗ್ಯಾಂಗ್ ಅಲ್ಲಿ ಇರ್ತಾ ಇರುವ ಇನ್ನೊಂದು ಸ್ಟೂಡೆಂಟ್ ಅನ್ನು ನಮಗೆ ತೋರಿಸ್ತಾರೆ. ಇವಳ ಹೆಸರು ಜೆನಿ. ನಮ್ಮ ಜೆನಿಯನ್ನ ನೋಡಿದ್ರೆ ಯಾವಾಗ ನೋಡಿದ್ರು
ನೋಡಿದ್ರು ಹುಡುಗರ ರೀತಿ ಬಾಯ್ ಕಟ್ ಅನ್ನ ಮಾಡ್ಕೊಂಡು ಹುಡುಗರ ತರನೇ ಬದುಕೋದಕ್ಕೆ ಇಷ್ಟಪಡ್ತಾವಳೆ. ಅದು ಯಾಕೆ ಅಂದ್ರೆ ಅವಳ ತಂದೆಯಿಂದಾನೇ ಚೇಂಜ್ ಆಗ್ಬಿಟ್ಟಿದ್ದಾವಳೆ. ಯಾಕೆಂದ್ರೆ ಅವಳ ತಂದೆಗೆ ಫಸ್ಟ್ ಹುಡುಗನೇ ಬೇಕು ಅಂತ ಆಸೆ ಆಗಿದ್ದಿದೆ. ಆದ್ರೆ ಫಸ್ಟ್ ಜನಿ ಹುಟ್ಬಿಟ್ಟಿರೋದ್ರಿಂದ ಅವಳ ಮೇಲೆ ಅಷ್ಟೇನು ಪ್ರೀತಿಯನ್ನು ತೋರಿಸೋದಿಲ್ಲ ತಂದೆ. ಎರಡನೇದಾಗಿ ಹುಟ್ಟಿದ ಮಗನ ಮೇಲೇನೆ ತುಂಬಾನೇ ಪ್ರೀತಿಯಿಂದ ಇರ್ತಿರ್ತಾರೆ ತಂದೆ. ಇದರಿಂದ ನಮ್ಮ ಜನಿ ಏನನ್ನ ಮಾಡಿದಾಳೆ ಅಂದ್ರೆ ಚಿಕ್ಕ ವಯಸ್ಸಿನಿಂದ ಹುಡುಗರ ರೀತಿ ಹೇರ್ಸ್ ಅನ್ನ ಕಟ್ ಮಾಡ್ಕೊಂಡು ಹುಡುಗರು ಆಟ ಆಡುವ ಆಟಗಳನ್ನ ಆಟಾಡಿ ಅವರ ತಂದೆನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದಾಳೆ. ಆದ್ರೂ ಅವಳ ತಂದೆಗೆ ಯಾವಾಗಲೂ ಎರಡನೇ ಮಗನ ಮೇಲೇನೆ ತುಂಬಾನೇ ಆಸೆ ಪ್ರೀತಿ ಎಲ್ಲವೂ. ಅದರ ನಂತರ ಮೂರನೇದಾಗಿ ನಾಲ್ಕನೇದಾಗಿ ಇಬ್ಬರು ಹುಡುಗರನ್ನ ತೋರಿಸ್ತಾರೆ. ಇಬ್ಬರುವೆ ಅವಳಿ ಜವಳಿಗಳು ಟ್ವಿನ್ಸ್. ಒಬ್ಬನ ಹೆಸರು ಬ್ರೂಸ್, ಇನ್ನೊಬ್ಬನ ಹೆಸರು ಕ್ರಿಸ್. ಅವರ ಇಬ್ಬರನ್ನು ಚಿಕ್ಕ ವಯಸ್ಸಿನಲ್ಲೇ ಅವರ ತಾಯಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬೇರೆ ಯಾರ ಜೊತೆನೋ. ಇದರಿಂದಾನೇ ಆ ಬ್ರದರ್ಸ್ ಅವರ ತಂದೆ ಡ್ರಿಂಕ್ಸ್ ಗೆ ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಇದರಿಂದಾನೇ ಚಿಕ್ಕ ವಯಸ್ಸಿನಿಂದಾನೇ ನಮ್ಮ ಬ್ರೂಸ್ ಮತ್ತೆ ಕ್ರಿಸ್ ತುಂಬಾನೇ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಸೊ ಬ್ರೂಸ್ ಯಾವಾಗ ನೋಡಿದ್ರು ಏನಾದ್ರೂ ಗೇಮ್ಸ್ ಗಳನ್ನ ಆಟ ಆಡ್ತಾನೆ ಇರ್ತಾನೆ. ಈ ವಿಡಿಯೋ ಗೇಮ್ಸ್ ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ಕ್ರಿಸ್ ಡೈಲಿ ತುಂಬಾನೇ ಕಷ್ಟಪಟ್ಟು ಸಿಗುವ ಕೆಲಸಗಳನ್ನ ಮಾಡಿ ಅದರಲ್ಲಿ ಸಿಗುವ ಹಣವನ್ನ ತಗೊಂಡು ಬಂದೇನೆ ಅವನ ಫ್ಯಾಮಿಲಿಯನ್ನ ರನ್ ಮಾಡ್ತಿರ್ತಾನೆ. ಕೊನೆಯದಾಗಿ ನಮ್ಮ ಹೀರೋ ಇನ್ನ ಗ್ಯಾಂಗ್ ಅಲ್ಲಿ ಮಿಕ್ಕಿರುವ ನಮ್ಮ ಜಾಕ್ ಅವನ ಫೈಲ್ ಅನ್ನ ತಗೊಂಡು ನೋಡ್ತಾರೆ. ನೋಡಿದ್ರೆ ನಮ್ಮ ಜಾಕ್ ಅವನ ಫ್ಯಾಮಿಲಿ ಬಗ್ಗೆ ಅಷ್ಟೇನು ಡೀಟೇಲ್ಸ್ ಇಲ್ಲ ಆ ಫೈಲ್ ಅಲ್ಲಿ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಜಾಕ್ ಅನ್ನೇ ನಮಗೆ ತೋರಿಸ್ತಾರೆ. ನಮ್ಮ ಜಾಕ್ ಒಂದು ರೆಸ್ಟೋರೆಂಟ್ ಅಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆವಾಗ ಆ ರೆಸ್ಟೋರೆಂಟ್ ಗೆ ಒಬ್ಬರು ಬಾಕ್ಸಿಂಗ್ ಫೈಟರ್ ಅಲ್ಲಿಗೆ ಬಂದು ಅವರ ಬಿಸ್ನೆಸ್ ಪಾರ್ಟ್ನರ್ ಅನ್ನ ಮೀಟ್ ಮಾಡಿ ಮಾತಾಡಿಸ್ತಿರ್ತಾರೆ. ಆವಾಗ ನಮ್ಮ ಜಾಕ್ ಏನನ್ನ ಮಾಡ್ತಾನೆ ಅಂದ್ರೆ ಆ ಬಾಕ್ಸಿಂಗ್ ಫೈಟರ್ ಅವರ ಲೈಟರ್ ಅನ್ನ ಅವರಿಗೇನೆ ಗೊತ್ತಾಗದೆ ಎತ್ತಿಟ್ಕೊತಾನೆ. ಅಂದ್ರೆ ಕದ್ಕೊಬಿಡ್ತಾನೆ ಅಂತಾನೆ ಅರ್ಥ ಅನ್ಸುತ್ತೆ. ಆದ್ರೂ ಕೊನೆಯಲ್ಲಿ ಆ ಬಾಕ್ಸಿಂಗ್ ಫೈಟರ್ ಲೈಟರ್ ಅನ್ನ ಕಾಣ್ತಿಲ್ಲ, ಅದನ್ನ ತಗೊಂಡಿರೋದು ಜಾಕೆ ಅಂತ ಕಂಡಿಡಿದು ಬಿಡ್ತಾನೆ. ಅಷ್ಟೇ ಅವನ ಹುಡುಗರನ್ನ ಬಿಟ್ಟು ನಮ್ಮ ಜಾಕ್ ಅವನನ್ನ ಹಿಡಿದು ಸರಿಯಾಗಿ ಹೊಡೆದು ಯಾರು ನೀನು ಏನಿಕ್ಕೂ ಲೈಟರ್ ಅನ್ನ ತಗೊಂಡೆ ಅಂತ ನಮ್ಮ ಜಾಕ್ ಅವನ ಐಡಿ ಕಾರ್ಡ್ ಅನ್ನೆಲ್ಲ ತಗೊಂಡು ನೋಡ್ತಾರೆ. ಪರ್ಸನ್ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ಸ್ಕೂಲ್ ಐಡಿ ಕಾರ್ಡ್ ಎಲ್ಲ ಇರುತ್ತೆ. ಓ ನೀನು ಈ ಸ್ಕೂಲಲ್ಲಿ ಓದುತ್ತಿದ್ಯಾ, ಸರಿ ಓಕೆ ಅವನನ್ನ ಬಿಡು, ಇವನನ್ನ ಇಟ್ಟು ನಾವು ಬೇರೆ ಏನಾದ್ರೂ ಪ್ಲಾನ್ ಅನ್ನ ಮಾಡೋಣ. ಹೇ ತಮ್ಮ, ಸದ್ಯಕ್ಕೆ ನಾನು ನಿನ್ನನ್ನ ಇವಾಗ ಕ್ಷಮೆ ಕೊಟ್ಟು ಬಿಡ್ತೇನೆ. ಆದ್ರೆ ನೀನು ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡುವ ವೇಟರ್ ಕೆಲಸವನ್ನ ಬಿಟ್ಬಿಟ್ಟು ನನ್ನ ಹತ್ರ ಫುಡ್ ಡೆಲಿವರಿಯನ್ನ ಮಾಡುವ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡು ಅಂತ ಹೇಳಿ ಆ ಬಾಕ್ಸರ್ ಫೈಟರು ನಮ್ಮ ಜಾಕಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋವನಿ ನಮಗೆ ತೋರಿಸ್ತಾರೆ. ಅವನು ಏನನ್ನ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಗ್ಯಾಬಿಯನ್ನ ಹುಡುಕಿ ಅವನ ಮನೆಗೆ ಹೋಗಿರ್ತಾನೆ. ಆವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ನಮ್ಮ ಗ್ಯಾಬಿಯನ್ನ ಅವನ ತಂದೆ ಮತ್ತೆ ಇಡೀ ಊರ್ ಜನರೇ ಅವನನ್ನ ಹಿಡಿಯೋದಕ್ಕಾಗಿ ಚೇಸ್ ಮಾಡಿ ಓಡಿ ಹೋಗ್ತಾರೆ. ಇದನ್ನ ನಮ್ಮ ಹೀರೋ ನೋಡ್ಬಿಡ್ತಾನೆ. ತಕ್ಷಣವೇ ಅವರ ಎಲ್ಲರ ಹತ್ರ ಇಂದಾನು ನಮ್ಮ ಗ್ಯಾಬಿಯನ್ನ ಕಾಪಾಡಿ ಯಾಕೆ ಇವನನ್ನ ಎಲ್ಲರೂ ಚೇಸ್ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಸರ್, ಯಾವಾಗಿನ ರೀತಿನೂ ಇವನು ಕದ್ಬಿಟ್ಟ, ಇವತ್ತು ಇವನನ್ನು ಹೊಡೆದು ಸಾಯಿಸದೆ ನಾವು ಬಿಡೋದಿಲ್ಲ ಅಂತ ಹೇಳಿ ಜೋರಾಗಿ ಗ್ಯಾಬಿಗೆ ಬೈತಿರ್ತಾರೆ. ಆವಾಗ ಆ ಸಮಯದಲ್ಲಿ ನಮ್ಮ ಹೀರೋ ಗ್ಯಾಬಿಗೆ ಸಪೋರ್ಟ್ ಅನ್ನ ಮಾಡೋದನ್ನ ಬಿಟ್ಟು ಗ್ಯಾಬಿ ಅವನ ತಂದೆಗೆ ಸಪೋರ್ಟ್ ಅನ್ನ ಮಾಡ್ತಾನೆ. ಇದರಿಂದ ಸ್ವಲ್ಪ ಹೊತ್ತಲ್ಲಿ ನಮ್ಮ ಕ್ಯಾಬಿ ಅವನು ಕದ್ದು ಬಂದಿದ್ದ ಥಿಂಗ್ಸ್ ಎಲ್ಲವನ್ನು ರಿಟರ್ನ್ ಅವ್ರಗಳಿಗೇನೆ ಕೊಟ್ಬಿಟ್ಟು ಹೀರೋ ಜೊತೆಗೆ ಆ ಸೀಟಲ್ಲಿ ಇರ್ತಾ ಇರುವ ಒಂದು ಬ್ರಿಡ್ಜ್ ಗೆ ಹೋಗ್ತಾನೆ. ಸೊ ಅವನ ಹತ್ರ ನಮ್ಮ ಹೀರೋ ಏನಕ್ಕಾಗಿ ನೀನು ಈ ರೀತಿ ಕಳ್ತನವನ್ನೆಲ್ಲ ಮಾಡ್ತೀಯಾ, ಇದೆಲ್ಲ ತುಂಬಾನೇ ಕೆಟ್ಟ ಅಭ್ಯಾಸ ಕಣೋ ಅಂತ ತುಂಬಾನೇ ಅಡ್ವೈಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಬ್ರಿಡ್ಜ್ ಗೆ ಪಕ್ಕದಲ್ಲಿ ಬಂದು ಯಾವುದೋ ಒಂದು ಬ್ಯಾಂಡ್ ಗ್ರೂಪ್ ಹಾಡನ್ನ ಹೇಳಿ ಹಾಡಾಡ್ತಿರ್ತಾರೆ. ಆವಾಗ ನಮ್ಮ ಕ್ಯಾಬಿನೋ ಅದನ್ನ ಆಸೆಯಿಂದ ನೋಡ್ತಿರ್ತಾನೆ. ತಕ್ಷಣವೇ ನಮ್ಮ ಹೀರೋ ಅದನ್ನ ನೋಟ್ ಮಾಡ್ತಾನೆ. ಹೇ ಕ್ಯಾಬಿ, ನೀನು ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತೀಯಲ್ವಾ, ನೀನುವೇ ಅದರಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಹಾಡೇಳೋ ಅಂತ ಹೇಳಿ ನಮ್ಮ ಹೀರೋ ಕ್ಯಾಬಿಯನ್ನ ಮೋಟಿವೇಟ್ ಮಾಡಿ ಆ ಬ್ಯಾಂಡ್ ಅಲ್ಲಿ ಸೇರಿಸಿ ಅವನನ್ನು ಹಾಡಾಡಿಸ್ತಾನೆ. ಕ್ಯಾಬಿನು ಚೆನ್ನಾಗಿನೇ ಹಾಡನ್ನ ಹಾಡ್ತಾನೆ. ಸುತ್ತ ಇರುವ ಜನರೆಲ್ಲ ಅದನ್ನ ನೋಡಿ ತುಂಬಾನೇ ಎಂಜಾಯ್ ಮಾಡಿ ಚಪ್ಪಳೆ ಎಲ್ಲ ಮಾಡಿ ಅವನನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಯಾಕೆಂದ್ರೆ ಆ ಮಟ್ಟಿಗೆ ಹುಡುಗ ಸೂಪರ್ ಆಗಿ ಹಾಡನ್ನ ಹಾಡ್ತಿದ್ದಾನೆ. ಇದನ್ನೆಲ್ಲ ನೋಡಿದ ಕ್ಯಾಬಿ, ನಾವು ಸ್ಕೂಲಲ್ಲೆಲ್ಲ ಹಾಡನ್ನ ಹಾಡಿದ್ರೆ ಯಾರುವೆ ಕೇರೆ ಮಾಡೋದಿಲ್ಲ, ಆದ್ರೆ ನಾವು ಇವಾಗ ಹಾಡು ಹೇಳೋದನ್ನ ನೋಡಿ ಎಲ್ಲರೂ ಚಪ್ಪಳೆಯನ್ನ ಮಾಡ್ತಿದಾರಲ್ಲ, ಹಾಗಾದ್ರೆ ನಿಜವಾಗ್ಲೂ ನಮ್ಮ ಹಾಡು ತುಂಬಾ ಚೆನ್ನಾಗಿರ್ತಿದ್ಯಾ ಅಂತ ಅವನು ಒಳಗಡೆ ಇವಾಗ ತುಂಬಾನೇ ಕಾನ್ಫಿಡೆಂಟ್ ಬರುತ್ತೆ. ತಕ್ಷಣವೇ ನಮ್ಮ ಹೀರೋನು ಕ್ಯಾಬಿ ಜೊತೆಗೆ ಸೇರಿ ಹಾಡು ಆಡೋದಕ್ಕೆ ಶುರು ಮಾಡ್ತಾನೆ. ಆ ಜಾಗವೇ ಏನು ಆಡಿಟೋರಿಯಂ ರೀತಿ ತುಂಬಾ ಜನರು ಕ್ರೌಡ್ ಸೇರ್ಕೋತಾರೆ. ಎಲ್ಲರೂ ನಮ್ಮ ಕ್ಯಾಬಿ ಹುಡುಗ ಹಾಡಾಡೋದನ್ನ ಕೇಳಿ ರಚಿಸ್ತಿರ್ತಾರೆ. ಇನ್ನೊಂದು ಕಡೆ ಬ್ರೂಸ್ ಕ್ರಿಸ್ ಅವನ ತಂದೆಯನ್ನು ನೋಡಿದ್ರೆ ಮನೆಗೆ ತುಂಬಾನೇ ಲೇಟ್ ಆಗಿ ಬರ್ತಾರೆ. ಅದೇ ಅಣ್ಣ ತಮ್ಮ ಅಂತ ಇಬ್ಬರು ಇರ್ತಿದ್ರಲ್ವಾ, ಸೊ ತಂದೆ ಮನೆಗೆ ಬಂದಿದ್ದ ತಕ್ಷಣವೇ ಎಣ್ಣೆ ಬಾಟಲ್ ಎಲ್ಲಿ ಇರ್ತಿದೆ ಅಂತಾನೆ ಮನೆ ಪೂರ್ತಿ ಫುಲ್ ಹುಡುಕ್ತಾರೆ. ಮನೇಲಿ ಇದ್ದಿದ್ದ ಎಣ್ಣೆ ಬಾಟಲ್ ಎಲ್ಲವೂ ಖಾಲಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಆದ್ರಿಂದ ಡ್ರಿಂಕ್ಸ್ ಅನ್ನ ತಗೊಳ್ಳೋದಕ್ಕಾಗಿ ಅವರ ಮಕ್ಕಳ ಹತ್ರ ಹಣವನ್ನ ಕೇಳ್ತಾರೆ ತಂದೆ. ಯಾರು ಸ್ಕೂಲ್ ಓದುವ ಮಕ್ಕಳ ಹತ್ರ ಹಣವನ್ನ ಕೇಳ್ತಿರ್ತಾನೆ ತಂದೆ. ಅದಕ್ಕೆ ಹುಡುಗರು, ನಮ್ಮ ಕೈಯಲ್ಲೆಲ್ಲ ಹಣವನ್ನ ಕೊಡೋದಕ್ಕೆ ಆಗೋದಿಲ್ಲ, ನೀವು ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ತಂದೆ ಟೆನ್ಷನ್ ಆಗಿ ಹುಡುಗರನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇದು ನನ್ನ ಮನೆ, ನಿಮ್ಮ ತಾಯಿನೇ ನನ್ನನ್ನ ಬಿಟ್ಟು ಯಾವನ ಜೊತೆನೂ ಓಡಿ ಹೋಗ್ಬಿಟ್ಲಲ್ಲ, ಅದೇ ರೀತಿನೇ ನೀವು ಓಡಿ ಹೋಗ್ಬಿಡಿ ಅಂತ ಹೇಳಿ ಹುಡುಗರಿಗೆ ಸರಿಯಾಗಿ ಹೊಡಿತಿರ್ತಾರೆ ತಂದೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಆ ಬ್ರೂಸ್ ಮತ್ತೆ ಕ್ರಿಸ್ ಅವನ ತಂದೆಯನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ, ನೀವು ಒಂದು ಒಳ್ಳೆ ತಂದೆಯಾಗಿ ಇರಬೇಕು ಅಂದ್ರೆ, ನಿಮ್ಮ ಮಕ್ಕಳು ಕರೆಕ್ಟ್ ಆಗಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಾನು ಹೇಳುವ ಅಡ್ವೈಸ್ ಅನ್ನ ಕೇಳಿ, ನಾನು ಹೇಳುವ ಅಡ್ರೆಸ್ ಗೆ ಹೋಗಿ ಅಂತ ಏನೋ ಒಂದು ವಿಷಯವನ್ನ ಹೇಳ್ತಾನೆ ಹೀರೋ. ಇನ್ನೊಂದು ಕಡೆ ಜೆನಿ ಅವರ ಮನೆಯನ್ನೇ ನಮಗೆ ತೋರಿಸ್ತಾರೆ. ಜೆನಿ ಅವರ ತಂದೆ ಹುಡುಗಿಯರು ಹಾಕೊಳ್ಳುವ ಮೇಕಪ್ ಕಿಟ್ ಅನ್ನ ತಂದು, ಇದನ್ನು ಸ್ವಲ್ಪವನ್ನಾದ್ರೂ ಹಾಕೊಂಡು ಇವತ್ತು ಒಂದು ದಿನನಾದ್ರೂ ಹುಡುಗಿ ರೀತಿ ಬಿಹೇವ್ ಮಾಡು ಅಂತ ಜೆನಿಗೆ ತಂದೆ
ತಂದೆ ಅವರು ಹೇಳ್ಬೇಕಾದ್ರೆ ಜೆನಿ ಟೆನ್ಷನ್ ಆಗ್ತಾಳೆ. ಯಾಕೆಂದ್ರೆ ನಮ್ಮ ಜೆನಿ ಚಿಕ್ಕ ವಯಸ್ಸಿನಿಂದ ಹುಡುಗನ ರೀತಿನೇ ಬೆಳ್ಕೊಬಿಟ್ಟಿದ್ದಾಳಲ್ಲ, ಅವಳಿಗೆ ಇದು ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಆದ್ರಿಂದ ತಕ್ಷಣವೇ ಅವಳ ಪಕ್ಕದಲ್ಲಿ ಇರ್ತಾ ಇರುವ ಅವಳ ತಮ್ಮನಿಗೆ ಮೇಕಪ್ ಅನ್ನ ಹಾಕಿ ಕೊಟ್ಬಿಟ್ಟು ತಂದೆಯವರ ಕಾರನ್ನು ತಗೊಂಡು ಮನೆಯನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾಳೆ. ಸೊ ಹುಡುಗಿ ಜಾಲಿಯಾಗಿ ಅವರ ತಂದೆಯವರ ಕಾರನ್ನ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ. ನಮ್ಮ ಜೆನಿಯನ್ನ ಸ್ಟಾಪ್ ಮಾಡಿ ನಿಲ್ಸಿ, ಈ ರೀತಿ 18 ವರ್ಷ ಆಗೋದಕ್ಕೂ ಮುಂಚೆನೆ ಡ್ರೈವಿಂಗ್ ಅನ್ನ ಮಾಡೋದು ತುಂಬಾನೇ ತಪ್ಪು ಅಂತ ಹೇಳಿ ನಮ್ಮ ಹೀರೋ ಜೆನಿಯನ್ನ ಇವಾಗ ಎಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ ಅಂದ್ರೆ ಕಾರ್ ರೇಸ್ ನಡೆಯುವ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿರ್ತಾನೆ. ಅಲ್ಲಿ ಜೆನಿಗೆ ಆಪೋಸಿಟ್ ಆಪೋನೆಂಟ್ ಆಗಿ ಅವರ ತಂದೆಯವರೇ ಬಂದು ಕಾರನ್ನ ಡ್ರೈವ್ ಮಾಡ್ತಾರೆ. ಸೊ ಇಬ್ಬರಿಗೂ ಆ ಟ್ರ್ಯಾಕ್ ಅಲ್ಲಿ ರೇಸು ಸ್ಟಾರ್ಟ್ ಆಗುತ್ತೆ. ಅಪ್ಪ ಮಗಳು ಅಂತೆಲ್ಲ ನೋಡದೆ ಯಾರು ಫಸ್ಟ್ ಗೆಲ್ತಾರೆ ಅಂತ ತುಂಬಾನೇ ರ್ಯಾಶ್ ಆಗಿ ಡ್ರೈವ್ ಮಾಡ್ತಿರ್ತಾರೆ. ಆವಾಗ ಸಡನ್ ಆಗಿ ಏನು ಆಗುತ್ತೆ ಅಂದ್ರೆ ನಮ್ಮ ಜೆನಿ ಅವಳ ಕಾರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಆ ಟ್ರ್ಯಾಕ್ ಅನ್ನ ಬಿಟ್ಟು ಹೊರಗಡೆ ರೋಡ್ ಕಡೆಗೆ ಹೋಗ್ಬಿಡ್ತಾಳೆ. ಕರೆಕ್ಟ್ ಆಗಿ ಆ ಸಮಯದಲ್ಲಿ ಒಂದು ಟ್ರಕ್ ಬಂದು ಆ ಕಾರ್ಟ್ ಮೇಲೆ ಡ್ಯಾಶ್ ಮಾಡಿ ಹೋಗ್ಬಿಡುತ್ತೆ. ಆದ್ರೆ ಜೆನಿಯನ್ನ ನೋಡಿದ್ರೆ ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗ್ಬಿಡ್ತಾಳೆ. ಇದನ್ನ ಬೇರೆ ಆಂಗಲ್ ಇಂದ ನೋಡಿದ ಜೆನಿ ಅವರ ತಂದೆ ಎಲ್ಲೋ ಮಗಳಿಗೇನೋ ಏನೋ ಆಗ್ಬಿಡ್ತು ಅಂತ ಅಯ್ಯೋ ನನ್ನ ಮಗಳು ಅಂತ ಬಡ್ಕೊಂಡು ಅಳ್ತಿರ್ತಾರೆ. ಇದನ್ನ ನಮ್ಮ ಜೆನಿನು ನೋಡ್ಬಿಡ್ತಾಳೆ. ಆವಾಗ್ಲೇನೆ ಅವಳಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಅವಳ ತಂದೆಗೆ ಅವಳ ಮೇಲೆ ತುಂಬಾನೇ ಪ್ರೀತಿ ಇರ್ತಿದೆ ಅಂತ. ಸೊ ತಕ್ಷಣವೇ ಹುಡುಗಿ ಅವಳ ತಂದೆ ಹತ್ರ ಬಂದು ಅಪ್ಪ ನಾನು ಇನ್ನ ಸತ್ತಿಲ್ಲ, ನಾನು ಜೀವಂತವಾಗಿ ಇರ್ತಿದ್ದೀನಿ ಅಂತ ಹೇಳಿ ಖುಷಿಯಾಗಿ ಅವರ ತಂದೆಯನ್ನ ತಪ್ಪುಕೊತಾಳೆ. ಸೊ ಇವ್ರ ಪ್ರಾಬ್ಲಮ್ ಇಲ್ಲೇನೆ ಸರಿ ಹೋಯ್ತು. ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕಾದ್ರೆ ಬ್ರೂಸ್ ಮತ್ತೆ ಕ್ರಿಸ್ ಸ್ಕೂಲಲ್ಲಿ ಇರುವ ಬೇರೆ ಗ್ರೂಪ್ ಜೊತೆ ಸೇರಿ ಸ್ಕೂಲ್ ಮುಖಾಂತರ ಈ ಆಲ್ಕೋಹಾಲ್ ಹ್ಯಾಬಿಟ್ ಇಂದ ಅದನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಆಗದೆ ಕಷ್ಟಪಡ್ತಿರ್ತಾರೆ ಅಲ್ವಾ. ಅವ್ರುಗಳನ್ನ ಮೀಟ್ ಮಾಡಿ ಇಂಟರ್ವ್ಯೂ ಮಾಡೋದಕ್ಕಾಗಿ ಬಂದಿರ್ತಾರೆ. ಆದ್ರೆ ಆ ಹುಡುಗರು ಇಬ್ಬರುವೆ ಶಾಕ್ ಹೋಗೋ ರೀತಿ ಒಂದು ಘಟನೆ ನಡೆಯುತ್ತೆ. ಏನು ಅಂತ ನೋಡಿದ್ರೆ ಆ ಇಬ್ಬರು ಹುಡುಗರುವೆ ಇಂಟರ್ವ್ಯೂ ಅನ್ನ ಮಾಡೋದಕ್ಕೆ ಬಂದಿರೋದೇ ಅವರ ತಂದೆಯನ್ನೇ. ಆವಾಗ ಅಲ್ಲಿರುವ ಒಬ್ಬಳು ಸ್ಟೂಡೆಂಟ್ ನೀವು ಏನಕ್ಕಾಗಿ ಈ ರೀತಿ ಕುಡಿಯೋದಕ್ಕೆ ಶುರು ಮಾಡಿದ್ರಿ ಅಂತ ತಂದೆ ಅವರನ್ನ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ ನಾನು ನನ್ನ ಹೆಂಡತಿಯನ್ನು ತುಂಬಾನೇ ಲವ್ ಮಾಡಿದೆ, ತುಂಬಾನೇ ಪ್ರೀತಿಸ್ದೆ, ಆದ್ರೆ ಅವಳು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಬೇರೆ ಯಾರ ಜೊತೆನೂ ಹೋಗ್ಬಿಟ್ಲು. ಆದ್ರಿಂದ ಅದನ್ನ ನನ್ನ ಕೈಲಿ ತೊಡ್ಕೊಳ್ಳೋಕೂ ಆಗ್ಲಿಲ್ಲ, ಮರೆಯೋದಕ್ಕೂ ಆಗ್ತಿಲ್ಲ. ಸೊ ಅವಳನ್ನ ಮರಿಬೇಕು ಅಂತಾನೆ ನಾನು ಡೈಲಿ ಎಣ್ಣೆಯನ್ನ ಹಾಕೋದಕ್ಕೆ ಶುರು ಮಾಡಿದೆ. ನನಗೆ ಇಬ್ಬರು ಮಕ್ಕಳು ಇರ್ತಿದ್ದಾರೆ, ಆದ್ರೆ ಇಲ್ಲಿಯವರೆಗೂ ಆ ಹುಡುಗರನ್ನ ನಾನು ಸರಿಯಾಗಿ ಟ್ರೀಟೇ ಮಾಡಿದ್ದಿಲ್ಲ. ಅವರಿಗೆ ಒಂದು ಒಳ್ಳೆ ತಂದೆಯಾಗಿ ಕೂಡ ನಾನು ಇವತ್ತಿನವರೆಗೂ ಇದ್ದಿದ್ದಿಲ್ಲ. ಇನ್ ಮುಂದೆ ಏನಾದ್ರೂ ಇರ್ಬೇಕು ಅಂತ ನಾನು ತುಂಬಾನೇ ಫೀಲ್ ಮಾಡ್ತೀನಿ ಅಂತ ಎಮೋಷನಲ್ ಆಗಿ ತಂದೆ ಫೀಲಿಂಗ್ಸ್ ಇಂದ ಮಾತಾಡ್ತಾರೆ. ಇದನ್ನೆಲ್ಲ ಜಾಗದಲ್ಲೇ ಇರ್ತಾ ಇರುವ ನಮ್ಮ ಬ್ರೂಸ್ ಮತ್ತೆ ಕ್ರಿಸ್ ಕೇಳಿ ತುಂಬಾನೇ ಬೇಜಾರಾಗಿ ಎಮೋಷನಲ್ ಆಗ್ತಿರ್ತಾರೆ ಹುಡುಗರು. ಆವಾಗ ಹುಡುಗರವರ ತಂದೆ ಇವರೇನೇ ನನ್ನ ಮಕ್ಕಳು ಅಂತ ಹೇಳ್ದೆ, ಇಲ್ಲಿಯವರೆಗೂ ನನ್ನ ಮಕ್ಕಳಿಗೆ ನಾನು ಒಳ್ಳೆ ತಂದೆಯಾಗಿ ಇದ್ದಿದ್ದಿಲ್ಲ, ಆದ್ರೆ ಇದ್ರ ಮೇಲೆ ನನ್ನ ಮಕ್ಕಳಿಗೆ ಒಂದು ಪರ್ಫೆಕ್ಟ್ ಬೆಸ್ಟ್ ತಂದೆಯಾಗಿ ನಾನು ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಅವರ ಮಕ್ಕಳು ಬ್ರೂಸ್ ಮತ್ತೆ ಕ್ರಿಸ್ ಬಿದ್ದು ಅಳೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ನಮ್ಮ ಜಾಕ್ ಅನ್ನೇ ತೋರಿಸ್ತಾರೆ. ಇವಾಗ ನಮ್ಮ ಜಾಕ್ ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಆ ಬಾಕ್ಸರ್ ಫೈಟರ್ ಕೆಳಗಡೆನೆ ಕೆಲಸ ಮಾಡ್ತಿದ್ದಾನೆ. ಹೀಗಿರ್ಬೇಕಾದ್ರೆ ಬಾಕ್ಸರು ನಮ್ಮ ಜಾಕಿಗೆ ತುಂಬಾನೇ ಹಣವನ್ನು ಕೊಟ್ಟು ನೀನು ನಾಳೆ ನಡೆಯಲಿರುವ ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ನಮ್ಮ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡುವ ಬಾಕ್ಸರ್ ಡ್ರಿಂಕ್ಸ್ ಅಲ್ಲಿ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಕೊಡ್ಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಜಾಕುವೆ ಬೇರೆ ದಾರಿಲ್ಲದೆ ಇದಕ್ಕೆ ಸರಿ ಅಂತ ಒಪ್ಕೋತಾನೆ. ಅದ್ರಲ್ಲೂ ಆ ಬಾಕ್ಸರ್ ಯಾರು ಅಂತ ನೋಡಿದ್ರೆ ಈ ಫೈಟರ್ ಸ್ಪಾನ್ಸರ್ ಮಾಡುವ ಬಾಕ್ಸರೇ. ಆದ್ರೂ ಆ ಬಾಕ್ಸರ್ ಸೋತು ಹೋದ್ರೆ ತುಂಬಾನೇ ಹಣ ಸಿಗೋ ರೀತಿ ಹೊರಗಡೆ ಇವನು ಬೆಡ್ಡಿಂಗ್ಸ್ ಅನ್ನ ಕಟ್ಟಿರ್ತಾನೆ. ಆದ್ರಿಂದಾನೇ ನಮ್ಮ ಜಾಕಿಗೆ ಈ ರೀತಿಯ ಒಂದು ಕೆಲಸವನ್ನ ಕೊಡ್ತಿದ್ದಾನೆ ಫೈಟರ್. ಅದೇ ತರ ನೆಕ್ಸ್ಟ್ ದಿನ ಆಗುತ್ತೆ. ಆ ಬಾಕ್ಸಿಂಗ್ ಮ್ಯಾಚ್ ಶುರು ಆಗೋಕ್ಕೂ ಮುಂಚೆ ಆ ಬಾಕ್ಸರ್ ಅವನ ಡ್ರಿಂಕ್ಸ್ ಗೆ ನಮ್ಮ ಜಾಕ್ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡ್ತಿರ್ತಾನೆ. ಆ ರೀತಿ ನಮ್ಮ ಹುಡುಗ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡ್ತಿರ್ಬೇಕಾದ್ರೇನೆ ಸರಿಯಾಗಿ ರೆಡ್ ಹ್ಯಾಂಡ್ ಆಗಿ ಅಲ್ಲಿರೋರ ಎಲ್ಲರ ಹತ್ರನೂ ಸಿಗಾಕೊಂಡ್ಬಿಡ್ತಾನೆ. ಏನಕ್ಕಾಗಿ ಈ ರೀತಿ ಮಾಡ್ತಿದ್ಯಾ ಅಂತ ನಮ್ಮ ಜಾಕಿಗೆ ಹೊಡೆಯೋದಕ್ಕೆ ಬರ್ಬೇಕಾದ್ರೆ ಆವಾಗ ನಮ್ಮ ಜಾಕ್ ಆ ಫೈಟರ್ ಅವರೇ ನನ್ನನ್ನು ಈ ರೀತಿ ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳೋದಕ್ಕೆ ಬರೋಷ್ಟರಲ್ಲಿ ಅಲ್ಲಿರುವ ತುಂಬಾ ಬಾಕ್ಸರ್ಸ್ ನಮ್ಮ ಜಾಕ್ ಅನ್ನ ಹೊಡೆದು ನಮ್ಮ ಜಾಕ್ ಡ್ರಗ್ಸ್ ಮಿಕ್ಸ್ ಮಾಡಿ ಇಟ್ನಲ್ವಾ ಅದೇ ಡ್ರಿಂಕ್ಸ್ ಅನ್ನ ನಮ್ಮ ಜಾಕಿಗೆ ಕುಡಿಸಿ ಒಂದು ಲಾಕರ್ ರೂಮ್ ಅಲ್ಲಿ ಅವನನ್ನ ಹಾಕಿ ಕೂಡಕ್ಕೆ ಇಟ್ಬಿಡ್ತಾರೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಆ ಜಾಗಕ್ಕೆ ಬಂದು ಹೌದು ಈ ಜಾಗದಲ್ಲಿ ನನ್ನ ಸ್ಟೂಡೆಂಟ್ ಜಾಕ್ ಅಂತ ಒಬ್ಬ ಹುಡುಗ ಕೆಲಸ ಮಾಡ್ತಿದ್ನಲ್ಲ ಅವನನ್ನ ಯಾರಾದ್ರೂ ನೋಡಿದ್ರ ಅಂತ ಕೇಳ್ತಿರ್ಬೇಕಾದ್ರೇನೆ ಆ ಲಾಕರ್ ಒಳಗಡೆಯಿಂದ ನಮ್ಮ ಜಾಕ್ ಕಿರ್ಚ್ಕೊತಿರುವ ಸದ್ದು ನಮ್ಮ ಹೀರೋಗೆ ಕೇಳಿಸುತ್ತೆ. ಅಷ್ಟೇ ತಕ್ಷಣವೇ ನಮ್ಮ ಹೀರೋ ಟೆನ್ಷನ್ ಆಗಿ ನನ್ನ ಸ್ಟೂಡೆಂಟ್ ಅನ್ನ ಹೇಗೆ ನೀವು ಲಾಕ್ ಮಾಡಿ ಇಡಬಹುದು ಅಂತ ಹೇಳಿ ಕೋಪ ತಲೆಗೆ ಹತ್ತಿ ಅಲ್ಲಿರೋರು ಎಲ್ಲರನ್ನು ಹಾಕಿ ಸರಿಯಾಗಿ ಹೊಡೆದು ಭೂತ ಬಿಡಿಸ್ತಾನೆ. ಆದ್ರೂ ಅಲ್ಲಿರೋ ಬಾಕ್ಸರ್ಸ್ ಎಲ್ಲರೂ ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಬರ್ತಾರೆ. ಆದ್ರೆ ಏನೇ ಆಗ್ಲಿ ನಮ್ಮ ಹೀರೋ ಒಬ್ಬ ಆರ್ಮಿಯಲ್ಲಿ ಕೆಲಸ ಮಾಡಿದವನಲ್ವಾ ಸೋಲ್ಜರು, ಆದ್ರಿಂದ ಎಲ್ಲರನ್ನು ಹೊಡೆದು ಆರಿಸ್ತಾನೆ. ಫೈನಲ್ ಆಗಿ ಆ ಫೈಟರ್ ಸ್ಪಾನ್ಸರ್ ಮಾಡಿದ ಬಾಕ್ಸರ್ ಜೊತೆನೆ ನಮ್ಮ ಹೀರೋ ಜಗಳ ಮಾಡಿ ಅವನನ್ನು ಅಸಲ್ಟ್ ಆಗಿ ಹೊಡೆದಾಕ್ಬಿಡ್ತಾನೆ. ಈ ಜಗಳದಲ್ಲಿ ನಮ್ಮ ಹೀರೋಗೂ ಸ್ವಲ್ಪ ಏಟ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಹಾಸ್ಪಿಟಲ್ಗೆ ಬಂದು ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ತಗೋತಿರ್ತಾನೆ. ಆವಾಗ ಜಾಕ್ ಅಲ್ಲಿಗೆ ಬಂದು ನಮ್ಮ ಹೀರೋ ಹತ್ರ ಈ ರೀತಿ ಫೈಟರೇ ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳೋದಕ್ಕೆ ಬರ್ಬೇಕಾದ್ರೆ ಆಸ್ಟ್ರೇಲಿಯಾ ಫೈಟರು ನಮ್ಮ ಜಾಕ್ ಅನ್ನ ತಡೆದು ಬಿಡ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಪ್ರೊಫೆಷನಲ್ ಬಾಕ್ಸರ್ ಅನ್ನೇ ಹೊಡೆದು ಬಿಟ್ಟಿರ್ತಾನೆ ಅಲ್ವಾ, ಅದನ್ನ ಯಾರು ವಿಡಿಯೋ ಮಾಡ್ಬಿಟ್ಟಿದ್ದಾರೆ, ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ಹಾಕಿ ತೋರಿಸ್ತಿರ್ತಾರೆ. ಅದನ್ನ ಅಂದ್ರೆ ತನ್ನ ಸ್ಟೂಡೆಂಟ್ ಅನ್ನ ಕಾಪಾಡೋದಕ್ಕಾಗಿ ಪ್ರೊಫೆಷನಲ್ ಬಾಕ್ಸರ್ ಅಂತ ಕೂಡ ನೋಡದೆ ಮಾಸಾಗಿ ಹೊಡೆದು ಭೂತ ಬಿಡಿಸ್ಬಿಟ್ಟಿದ್ದಾರೆ ಟೀಚರ್ ಅಂತ ನಮ್ಮ ಹೀರೋ ಅವನ ಹೆಮ್ಮೆಯ ಬಗ್ಗೆ ಟಿವಿಯಲ್ಲಿ ಹಾಕ್ತಿರ್ತಾರೆ. ಇದರಿಂದಾನೇ ನಮ್ಮ ಹೀರೋ ಸ್ಕೂಲ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ತುಂಬಾನೇ ಫೇಮಸ್ ಆಗ್ಬಿಡ್ತಾನೆ. ಆದ್ರಿಂದಾನೇ ಇವಾಗ ಸ್ಕೂಲ್ ಅಲ್ಲಿ ಇರುವ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಹೀರೋವನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ಹಾಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ನಮಗೆ ತೋರಿಸ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹೀರೋ ತುಂಬಾನೇ ಗಲಾಟೆ ಮಾಡ್ತಿದ್ನಂತೆ ಸ್ಕೂಲಲ್ಲಿ. ಯಾರಿಂದನೂ ನಮ್ಮ ಹೀರೋ
ಅವನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ವಂತೆ, ಅಷ್ಟೊಂದು ಅಟ್ಟಹಾಸ ಅಂತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಏನಾಗಿದೆ ಅಂದ್ರೆ ಆ ಸ್ಕೂಲ್ ಅಲ್ಲಿ ಒಂದು ಫಂಕ್ಷನ್ ನಡೆದಿದೆ. ಆವಾಗ ನಮ್ಮ ಹೀರೋ ಸುಮ್ನೆ ಇರದೆ ಅಲ್ಲಿ ಪಿಯೋನವನ್ನ ಪ್ಲೇ ಮಾಡ್ತಿದ್ದ ಸ್ಟೂಡೆಂಟ್ ಮೇಲೆ ಕರೆಕ್ಟ್ ಆಗಿ ವಾಟರ್ ಬಲೂನ್ ಅನ್ನ ತಗೊಂಡು ಹೊಡೆದಿದ್ದಾನೆ. ಇದರಿಂದ ಟೆನ್ಷನ್ ಆಗಿದ್ದ ಪಿಯೋನೋ ಸ್ಟೂಡೆಂಟ್ ಕೂಡ ನಮ್ಮ ಹೀರೋ ಜೊತೆ ಜೋರಾಗಿ ಜಗಳ ಮಾಡ್ತಾನೆ. ಸೊ ಈ ರೀತಿ ಜಗಳ ಮಾಡಿದ್ರಲ್ಲಿ ಅಲ್ಲಿ ಇದ್ದಿದ್ದ ಒಂದು ಶಿಲ್ಪೆ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ. ಆ ಶಿಲ್ಪೆಯ ಮೂಗು ಕರೆಕ್ಟ್ ಆಗಿ ಆ ಪಿಯೋನೋ ಸ್ಟೂಡೆಂಟ್ ಅವನ ಕೈ ಮೇಲೇನೆ ಬಿದ್ದು ಆ ಹುಡುಗನ ಕೈಗೆ ಜೋರಾಗಿ ಏಟಾಗ್ಬಿಡುತ್ತೆ. ಇದರಿಂದಾನೇ ನಮ್ಮ ಹೀರೋವನ್ನ ಸ್ಕೂಲ್ ಅನ್ನ ಬಿಟ್ಟು ಸಸ್ಪೆಂಡ್ ಅನ್ನ ಮಾಡ್ಬಿಡ್ತಾರೆ. ತಕ್ಷಣವೇ ನಮ್ಮ ಹೀರೋನ ಸ್ಕೂಲ್ ಅನ್ನ ಬಿಟ್ಬಿಟ್ಟು ಬೇರೆ ಊರಿಗೆನೆ ಹೋಗ್ಬಿಡ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಆ ಸ್ಕೂಲ್ ಅಲ್ಲಿ ಆನ್ಯುವಲ್ ಎಕ್ಸಾಮ್ ಏನೇ ಬರ್ತಿದೆ ಅಂತೆ. ಆದ್ರಿಂದ ತಕ್ಷಣವೇ ನಮ್ಮ ಹೀರೋನ ಅವನ ಸ್ಟೂಡೆಂಟ್ಸ್ ಎಲ್ಲರಿಗೂ ಚೆನ್ನಾಗಿ ಓದೋ ರೀತಿ ಪಾಠವನ್ನ ಮಾಡ್ತಾನೆ, ತಲೆಗೆ ಹತ್ತೋ ರೀತಿ ಹೇಳ್ಕೊಡ್ತಾನೆ. ಅದೇ ತರ ಎಲ್ಲ ಸ್ಟೂಡೆಂಟ್ಸ್ ನಮ್ಮ ಹೀರೋ ಮಾಡುವ ಕ್ಲಾಸ್ ಅನ್ನ ಕಿವಿ ಕೊಟ್ಟು ಕೇಳಿಸ್ಕೊತಾರೆ. ಚೆನ್ನಾಗಿನೇ ಕ್ಲಾಸ್ ಅನ್ನ ಲಿಸನ್ ಮಾಡ್ತಿರ್ತಾರೆ. ಅದ್ರಲ್ಲಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಅನ್ನ ತಗೋಬೇಕು ಅಂತ ಸಿನ್ಸಿಯರ್ ಆಗಿ ಓದೋದಕ್ಕೆ ಶುರು ಮಾಡ್ತಾರೆ ಹುಡುಗರು. ಆದ್ರೆ ಬ್ರೂಸ್ ಅವನ ಕೈಯಲ್ಲಿ ಮಾತ್ರ ಸರಿಯಾಗಿ ಓದೋದಕ್ಕೇನೆ ಆಗ್ತಿಲ್ಲ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ಆ ಹುಡುಗ ಗೇಮ್ಸ್ ಅನ್ನ ತಾನೇ ಆಟ ಆಡ್ತಿದ್ದ, ಆದ್ರಿಂದ ಅದಕ್ಕೆ ಜೋರಾಗಿ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ ಹುಡುಗ. ಸೊ ಎಕ್ಸಾಮ್ ಅಲ್ಲಿ ಸರಿಯಾಗಿ ಅವನ ಕೈಯಲ್ಲಿ ಫೋಕಸ್ ಅನ್ನ ಮಾಡೋದಕ್ಕೆ ಆಗ್ತಿಲ್ಲ. ಆದ್ರಿಂದಾನೇ ತುಂಬಾನೇ ಡ್ರಗ್ಸ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ ಹುಡುಗ. ಏನೇ ಮಾಡಿದ್ರು ಅವನ ಕೈಯಲ್ಲಿ ಸರಿಯಾಗಿ ಓದೋದಕ್ಕೇನೆ ಆಗ್ತಿಲ್ಲ ಅನ್ಸುತ್ತೆ. ಆದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಡಿಪ್ರೆಷನ್ ಗೆ ಹೋಗ್ಬಿಡ್ತಾನೆ ಹುಡುಗ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಬ್ರೂಸ್ ಹತ್ರ ಬಂದು ಒಂದು ಪ್ರಾಮಿಸ್ ಅನ್ನ ಮಾಡ್ತಾರೆ. ಅದು ಏನು ಅಂದ್ರೆ, ನನಗೆ ನಿನ್ನ ಮೇಲೆ ತುಂಬಾನೇ ನಂಬಿಕೆ ಇರ್ತಿದೆ ಬ್ರೂಸ್, ನಾನು ನೀನು ಓದೋದಕ್ಕೆ ತುಂಬಾನೇ ಸಹಾಯವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೂ ನಮ್ಮ ಬ್ರೂಸ್ ತುಂಬಾನೇ ಡಿಪ್ರೆಷನ್ ಒಳಗಡೆ ಹೋಗಿರ್ತಾನೆ. ಅವನು ಏನೇ ಕಷ್ಟಪಟ್ಟು ಓದಿದ್ರು ಏನುವೆ ಅವನ ತಲೆಯಲ್ಲಿ ನಿಂತ್ಕೊತಿಲ್ಲ. ಆದ್ರಿಂದ ಹುಡುಗ ತುಂಬಾನೇ ಬೆಕ್ಸ್ ಆಗಿ ಅವನ ಮನೆ ಬಾಲ್ಕನಿಯಿಂದ ಕೆಳಗಡೆ ಜಂಪ್ ಮಾಡಿ ಬಿಡ್ತಾನೆ. ಸೊ ಅವನನ್ನ ಕಾಪಾಡೋದಕ್ಕಾಗಿ ಹಾಸ್ಪಿಟಲ್ಗೆ ತಗೊಂಡು ಹೋಗಿ ಇಡ್ತಾರೆ. ಆದ್ರೆ ಬ್ರೂಸ್ಗೆ ತಲೆಗೇನೆ ಏಟು ಬಿದ್ದಿರುತ್ತೆ. ಸೊ ಕೋಮಾಗೆ ಹೋಗ್ಬಿಡ್ತಾನೆ ಹುಡುಗ. ಸೊ ಇದ್ರ ಬಗ್ಗೆ ಆ ಸಿಟಿಯಲ್ಲಿ ಇರುವ ನ್ಯೂಸ್ ಚಾನೆಲ್ ಅಲ್ಲಿ ತುಂಬಾನೇ ಮಾತಾಡ್ತಿರ್ತಾರೆ. ಇವು ಎಲ್ಲದಕ್ಕೂ ಕಾರಣ ಹೀರೋನೇ ಅಂತ ಸುಮ್ನೆ TRP ಗಾಗಿ ಸುಳ್ಳು ಕಥೆಗಳನ್ನ ಹೇಳ್ತಿರ್ತಾರೆ ನ್ಯೂಸ್ ಚಾನೆಲ್ಸ್. ಆದ್ರಿಂದಾನೇ ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಚಿಕ್ಕ ಮೀಟಿಂಗ್ ನಡೆಯುತ್ತೆ. ನಮ್ಮ ಹೀರೋವನ್ನ ಕರೆದಿಟ್ಟು ಅವನ ಹತ್ರ ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನಂತರ ಫೈನಲ್ ಆಗಿ ನಮ್ಮ ಹೀರೋವನ ಟೀಚಿಂಗ್ ಲೈಸೆನ್ಸ್ ಅನ್ನು ಕಿತ್ತಿಟ್ಕೊತಾರೆ. ಆದ್ರಿಂದ ಇದ್ರ ಮೇಲೆ ನಮ್ಮ ಹೀರೋವನ ಕೈಯಲ್ಲಿ ಟೀಚರ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಸೊ ತಕ್ಷಣವೇ ನಮ್ಮ ಹೀರೋ ಅವನ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಸ್ಕೂಲ್ ಇಂದ ಹೊರಡುತ್ತಾನೆ. ಇದನ್ನ ನೋಡಿದ ಸ್ಟೂಡೆಂಟ್ಸ್ ಎಲ್ಲರೂ ಸರ್ ಪ್ಲೀಸ್ ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಸರ್ ಅಂತ ಬಿದ್ದು ಅಳೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ನಮ್ಮ ಹೀರೋ ಬೇರೆ ದಾರಿ ಇಲ್ಲ ಅಂತ ಹೇಳಿ ಗಾಡಿಯನ್ನು ತಗೊಂಡು ಹೊರಡುತ್ತಾನೆ. ಸೊ ಈ ಸಮಯದಲ್ಲಿ ಹೀರೋನ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲರೂ ಹೀರೋಗೆ ಈ ರೀತಿ ಮಾಡ್ಬಿಟ್ರಲ್ಲ ಅಂತ ತುಂಬಾನೇ ಬೇಜಾರಾಗಿ ಟೆನ್ಷನ್ ಆಗ್ತಿರ್ತಾರೆ. ಆವಾಗ ಎಲ್ಲ ಸ್ಟೂಡೆಂಟ್ಸ್ ನಾವು ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡ್ರೆ ಮಾತ್ರವೇ ನಮ್ಮ ಹೀರೋ ಒಬ್ಬರು ತುಂಬಾನೇ ಒಳ್ಳೆ ಟೀಚರ್ ಅನ್ನೋದು ಈ ಮ್ಯಾನೇಜ್ಮೆಂಟ್ ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಆವಾಗ್ಲೇನೆ ಮತ್ತೆ ನಮ್ಮ ಹೀರೋನ ಕರೆದು ಟೀಚರ್ ಕೆಲಸವನ್ನ ಕೊಡ್ತಾರೆ ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಹಾಕ್ತಾರೆ ಹುಡುಗರು. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಜೀವ ಕೊಟ್ಟು ಓದ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಗಲು ರಾತ್ರಿ ಅಂತ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ರಾತ್ರಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಹೀರೋ ಹತ್ರ ಇಂದ ಮೆಸೇಜಸ್ ಬಂದಿರುತ್ತೆ. ಎಕ್ಸಾಮ್ ನಡೆಯೋದಕ್ಕೆ 1 ಗಂಟೆ ಟೈಮ್ ಮುಂಚಿತವಾಗಿ ನಾನು ನಿಮ್ಮನ್ನ ಎಲ್ಲರನ್ನು ಸ್ಕೂಲ್ ಅಲ್ಲಿ ಮೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಹೀರೋ ಎಲ್ಲರಿಗೂ ಮೆಸೇಜ್ ಅನ್ನ ಮಾಡಿರ್ತಾರೆ. ಅದೇ ತರ ನೆಕ್ಸ್ಟ್ ದಿನ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ 1 ಗಂಟೆ ಟೈಮ್ ಮುಂಚಿತವಾಗಿ ಸ್ಟೂಡೆಂಟ್ಸ್ ಎಲ್ಲರೂ ಸ್ಕೂಲ್ಗೆ ಬಂದ್ಬಿಟ್ಟಿರ್ತಾರೆ. ನಮ್ಮ ಹೀರೋವನ್ನು ಮೀಟ್ ಮಾಡೋದಕ್ಕಾಗಿ ತುಂಬಾನೇ ಆಸೆಯಿಂದ ವೇಟ್ ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್. ಸರಿ ನಮ್ಮ ಹೀರೋನೇ ಆ ಜಾಗಕ್ಕೆ ಬರ್ತಾನೆ ಅಂತ ನೋಡಿದ್ರೆ ಆ ಜಾಗಕ್ಕೆ ಆ ಫೈಟರ್ ಬರ್ತಾನೆ. ಅದ್ರಲ್ಲೂ ತುಂಬಾನೇ ರೌಡಿ ಹುಡುಗರನ್ನ ಕರ್ಕೊಂಡು ಬಂದಿರ್ತಾನೆ. ಆವಾಗ್ಲೇ ಸ್ಟೂಡೆಂಟ್ಸ್ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋ ಎಲ್ಲ ಹುಡುಗರಿಗೂ ಮೆಸೇಜ್ ಅನ್ನ ಕಳ್ಸಿಲ್ಲ, ನಮ್ಮ ಹೀರೋ ರೀತಿ ಫೈಟರ್ ಎಲ್ಲ ಸ್ಟೂಡೆಂಟ್ಸ್ ಗೂ ಮೆಸೇಜ್ ಅನ್ನ ಕಳ್ಸಿದಾನೆ ಅಂತ. ಸೊ ಈ ಫೈಟರ್ ಏನಂತ ಹೇಳ್ತಾನೆ ಅಂದ್ರೆ, ಸ್ಟೂಡೆಂಟ್ಸ್ ನಿಮ್ಮ ಎಲ್ಲರನ್ನು ಕರೆಕ್ಟ್ ಆದ ಟೈಮ್ಗೆ ಎಕ್ಸಾಮ್ ನ ಬರೆಯೋದಕ್ಕೆ ಅಲೋ ಮಾಡೋದಿಲ್ಲ. ಆವಾಗ್ಲೇ ನೀವು ಎಲ್ಲರಿಗೂ ಫೇಲ್ ಆಗೋದು. ನನ್ನ ಮೇಲೆ ಅವನು ಕೈ ಮಾಡಿದಕ್ಕೆ ಇದೇನೇ ನಿಮ್ಮ ಟೀಚರ್ ಆ ಹೀರೋಗೆ ನಾನು ಕೊಡುವ ಪನಿಷ್ಮೆಂಟ್ ಗಿಫ್ಟ್ ಅಂತ ಎಲ್ಲರ ಹತ್ರನೂ ಹೇಳ್ಬೇಕಾದ್ರೆ ಈ ಫೈಟರ್ ಅವನ ಪ್ಲಾನ್ ಗೊತ್ತಾಗಿ ನಮ್ಮ ಹೀರೋನು ಸ್ಕೂಲ್ಗೆ ಬಂದ್ಬಿಡ್ತಾನೆ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಅವನ ಹತ್ರದಿಂದ ಕಾಪಾಡಬೇಕು ಅಂತ ಫೈಟರ್ ಗೆ ಹೊಡೆದು ಅವನ ಹುಡುಗರಿಗೆ ಎಲ್ಲರಿಗೂ ಹೊಡೆದು ಚಿದ್ದಿ ಮಾಡ್ತಿರ್ತಾನೆ. ಆ ಗ್ಯಾಪ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೋಗ್ತಾರೆ. ಇನ್ನೊಂದು ಕಡೆ ಸ್ಕೂಲ್ ಅಲ್ಲಿ ಆ ಫೈಟರ್ ಮತ್ತೆ ನಮ್ಮ ಹೀರೋ ಜಗಳ ಮಾಡ್ಕೊತಿರ್ತಾರೆ. ಆವಾಗ್ಲೇನೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ನಮ್ಮ ಹೀರೋ ಸ್ಕೂಲ್ ಓದುವ ಸ್ಟೂಡೆಂಟ್ ಆಗಿ ಇರ್ತಿರ್ಬೇಕಾದ್ರೆ ಪಿಯಾನೋವನ್ನ ಪ್ಲೇ ಮಾಡ್ತಿದ್ದ ಹುಡುಗನ ಮೇಲೆ ವಾಟರ್ ಬಲೂನ್ ಅನ್ನ ಎಸೆದಿರ್ತಾನೆ ಅಲ್ವಾ. ಆ ಹುಡುಗನ ಕೈ ಮೇಲೆ ಕೂಡ ಶಿಲ್ಪೆ ಬಿದ್ದು ಆ ಹುಡುಗನ ಕೈಯೇನೆ ಫ್ರಾಕ್ಚರ್ ಆಗ್ಬಿಡ್ತಲ್ಲ. ಆ ಹುಡುಗ ಬೇರೆ ಯಾರು ಇಲ್ಲ, ಈ ಫೈಟರೇ. ಸೊ ಈ ಫೈಟರ್ ಅವನ ಆಸೆನೇ ಏನು ಅಂದ್ರೆ ಒಂದು ದೊಡ್ಡ ಪಿಯಾನಿಸ್ಟ್ ಆಗೋದೆ. ಆದ್ರೆ ಅವನ ಕೈಯನ್ನ ಆವಾಗ್ಲೇನೆ ನಮ್ಮ ಹೀರೋ ಗೊತ್ತಿಲ್ಲದೆ ಮುರಿದಾಕ್ಬಿಟ್ಟಿರ್ತಾನೆ ಅಲ್ವಾ. ಆದ್ರಿಂದ ಪಿಯಾನೋವನ್ನ ಅವನ ಕೈಯಲ್ಲಿ ಮುಟ್ಟೋದಕ್ಕೆ ಕೂಡ ಆಗಿರಲ್ಲ. ಇದರಿಂದಾನೇ ತುಂಬಾನೇ ಪಿಯಾನೋ ಕಾಂಪಿಟೇಷನ್ ಅಲ್ಲಿ ಇವನ ಕೈಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಿರಲ್ಲ. ನನ್ನ ಲೈಫ್ ನಿನ್ನಿಂದಾನೇ ನಾಶವಾಗ್ಬಿಡ್ತು ಅಂತ ಹೇಳ್ಕೊಂಡೆ ಆ ಫೈಟರ್ ನಮ್ಮ ಹೀರೋ ಜೊತೆ ಜಗಳ ಮಾಡ್ತಾನೆ. ಆದ್ರೂ ನಮ್ಮ ಹೀರೋ ಅವನ ಜೊತೆ ಜಗಳ ಮಾಡಿ ಅವನನ್ನ ಟ್ಯಾಕಲ್ ಮಾಡಿ ಅವನ ಹತ್ರ ಇರುವ ಚಾಕುವನ್ನೇ ಕಿತ್ತು ಅವನ ಕತ್ತಿಗೆನೆ ಇಟ್ಟು ಫೈನಲ್ ಸ್ಟೇಜ್ ಅಲ್ಲಿ ತುಂಬಾನೇ ಕೋಪ ಬಂದ್ರು ಕೂಡ ಅವನನ್ನ ಸಾಯಿಸದೆ ನನ್ನ ಮೇಲೇನೆ ತಪ್ಪು, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅವನ ಕಾಲಿಗೆ
ಕಾಲಿಗೆನೆ ಚಾಕುನಿಂದ ಚುಚ್ಬಿಟ್ಟು ಇದು ನಾನೇ ನನಗೆ ಕೊಟ್ಕೊಳ್ಳುವ ಶಿಕ್ಷೆ ಅಂತ ಹೇಳ್ಬಿಟ್ಟು ಆ ಜಾಗವನ್ನ ಬಿಟ್ಟು ಹೊರಡುತ್ತಾನೆ ಹೀರೋ. ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಅನ್ನು ನೋಡ್ಬೇಕಾದ್ರೆ ಎಲ್ಲರೂ ಕರೆಕ್ಟ್ ಆದ ಸಮಯಕ್ಕೆ ಎಕ್ಸಾಮ್ ಹಾಲ್ಗೆ ಬಂದ್ಬಿಟ್ಟಿರ್ತಾರೆ. ಆಮೇಲೆ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಅನ್ನು ಬರೆದು ಕಂಪ್ಲೀಟ್ ಮಾಡ್ತಾರೆ. ಸ್ವಲ್ಪ ವಾರಗಳ ನಂತರ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕ್ ಅನ್ನ ತಗೊಂಡು ಸೂಪರ್ ಆಗಿ ಪಾಸ್ ಆಗಿರ್ತಾರೆ. ಇನ್ನೊಂದು ಕಡೆ ಆ ಫೈಟರ್ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಮತ್ತೆ ಪಿಯೋನವನ್ನ ಪ್ಲೇ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾನೆ. ಈ ಕಡೆ ಬ್ರೂಸ್ ಅನ್ನು ನೋಡ್ಬೇಕಾದ್ರೆ ಅವನಿಗೆ ಕೋಮಾದಿಂದ ರಿಕವರ್ ಆಗಿ ಹೀರೋಗೆ ನಾನು ಪ್ರಾಮಿಸ್ ಮಾಡಿ ಕೊಟ್ಟಿದ್ದ ರೀತಿನೇ ನೆಕ್ಸ್ಟ್ ಇಯರ್ ನಾನು ಎಕ್ಸಾಮ್ ನ ಬರೆದು ಪಾಸ್ ಮಾಡ್ತೀನಿ ಅಂತ ಅವನ ಅಣ್ಣ ಮತ್ತೆ ತಂದೆಗೆ ಹೇಳ್ತಾನೆ. ಇನ್ನೊಂದು ಕಡೆ ಆ ಸ್ಕೂಲ್ ಪ್ರಿನ್ಸಿಪಲ್ ಅವರನ್ನು ನೋಡ್ಬೇಕಾದ್ರೆ ತುಂಬಾನೇ ಖುಷಿಯಾಗಿರ್ತಾರೆ. ಯಾಕೆಂದ್ರೆ ಆ ಸ್ಕೂಲಿನ ಬೋರ್ಡ್ ಮೆಂಬರ್ಸ್ ಎಲ್ಲರೂ 20% ಫಂಡ್ ಅನ್ನ ನಾವು ಈ ಸ್ಕೂಲಿಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ. ಆದ್ರೆ ಇವಾಗ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ ಅನ್ನ ತಗೊಂಡು ಪಾಸ್ ಮಾಡಿದ್ದಾರೆ ಅಲ್ಲ, ಆದ್ರಿಂದ 20% ಫಂಡ್ ಅನ್ನ ನಾವು ಈ ಸ್ಕೂಲಿಗೆ ಬೋನಸ್ ಆಗಿ ಕೊಡ್ತೀವಿ ಅಂತ ಕೊಟ್ಟು ಹೋಗ್ತಾರೆ. ಇದರಿಂದಾನೇ ಆ ಸ್ಕೂಲಿನ ಪ್ರಿನ್ಸಿಪಲ್ ತುಂಬಾನೇ ಖುಷಿ ಆಗ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಅನ್ಕೊಂಡಿದ್ದ ರೀತಿನೇ ನಮ್ಮ ಹೀರೋನ ಮತ್ತೆ ಆ ಸ್ಕೂಲ್ ಬೋರ್ಡ್ ನವರು ಸ್ಕೂಲಿಗೆ ಟೀಚರ್ ಆಗಿ ಕೆಲಸಕ್ಕೆ ತಗೋಬಿಡ್ತಾರೆ. ನಮ್ಮ ಹೀರೋನು ಕ್ಲಾಸಿಗೆ ಬರ್ತಾನೆ. ಈ ವರ್ಷದ ಬ್ಯಾಚ್ ಸ್ಟೂಡೆಂಟ್ಸ್ ಅನ್ನು ನೋಡ್ಬೇಕಾದ್ರೆ ಬೆಂಚ್ ಮೇಲೆಲ್ಲ ಹತ್ತಿ ನಿಂತ್ಕೊಂಡು ಗಲಾಟೆ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಕರೆಕ್ಟ್ ಆಗಿ ಅಲ್ಲಿಗೆ ಬಂದು ಅವನ ಹಳೆ ಸ್ಟೈಲ್ ಆದ ಫೈರ್ ಅಲಾರಾಮ್ ಗೆ ಎಲಾಸ್ಟಿಕ್ ಬ್ಯಾಂಡ್ ಅನ್ನು ಯೂಸ್ ಮಾಡಿ ಹೊಡೆದು ನೀರನ್ನು ಬರ್ಸಿ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಒದ್ದೆ ಮಾಡಿ ನಮ್ಮ ಹೀರೋ ಕರೆಕ್ಟ್ ಆಗಿ ಛತ್ರಿಯನ್ನ ಹಿಡಿದು ನಿಲ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಮೂವಿಯನ್ನ ನೋಡ್ಬೇಕಾದ್ರೆ ನೀವು ಓದಿದ ಸ್ಕೂಲಿನ ಟೀಚರ್ಸ್ ಎಲ್ಲ ನಿಮಗೆ ಖಂಡಿತ ನೆನಪಾಗಿರ್ತಾರೆ ಅಲ್ವಾ. ಅದು ಪ್ರೇಮ ಮೂವಿಯಲ್ಲಿ ಬರುವ ಮಲರ್ ಟೀಚರ್ ರೀತಿ ಕೂಡ ಇರಬಹುದು, ಇಲ್ಲ ಕಾಂಜೂರಿಂಗ್ ಮೂವಿ ನನ್ ದೆವ್ವ ಟೀಚರ್ ಆಗಿ ಕೂಡ ಇರಬಹುದು. ಸೊ ನಿಮಗೆ ಇಷ್ಟವಾಗಿದ್ದ ಟೀಚರ್ ಯಾವ ಸಬ್ಜೆಕ್ಟ್ ಅನ್ನ ತಗೋತಿದ್ರು, ಅವರು ಎಷ್ಟು ಒಳ್ಳೆಯವರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಯಾವ ಟೀಚರ್ ಆದ್ರೂ ನಿಮಗೆ ತುಂಬಾನೇ ತೊಂದರೆಯನ್ನು ಕೊಟ್ಟಿದ್ರೆ, ಕೀಟ್ಲೆ ಮಾಡಿದ್ರೆ, ಅವರು ಯಾರು ಏನು ಅನ್ನೋದು ಎಲ್ಲವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆದ್ರೆ ಬೈಕೊಳ್ಳಿ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.